ಹರೇ ಕೃಷ್ಣ. ತಮ್ಮೆಲ್ಲರಿಗೂ ನಾನು ಸ್ವಾಗತವನ್ನ ಕೋರ್ತೇನೆ. ನಾವು ಎಷ್ಟೋ ದಿನದಿಂದ ನಾವು ಈ ಕನ್ನಡದ ಪ್ರವಚನನ್ನ ನಾವು ಮಾಡೋದಕ್ಕಾಗಿಲ್ಲ. ಆದ್ರೂ ನಾವು ಇವತ್ತಿನಿಂದ ಇವತ್ತಿನಿಂದ ನಾನು ಗೋವರ್ಧನ ಪರಿಕ್ರಮದ ಬಗ್ಗೆ ಚರ್ಚೆಯನ್ನು ಮಾಡಬೇಕು ಅಂತ ಇಚ್ಛೆ ಪಡ್ತಾ ಇದ್ದೆ. ತಮ್ಮೆಲ್ಲರಿಗೂ ತುಂಬಾ ಹೃದಯದಿಂದ ಸ್ವಾಗತವನ್ನ ಕೋರೋಣ. ಆಮೇಲೆ ತಾವೆಲ್ಲರೂ ಈ ಭಗವಂತನ ಚರ್ಚೆಯನ್ನ ಮಾಡೋದಿಕ್ಕೆ, ಆಮೇಲೆ ಶ್ರವಣ ಮಾಡೋದಿಕ್ಕೆ ತುಂಬಾ ಉತ್ಸಾಹದಿಂದ ಇವತ್ತು ಬೆಳಿಗ್ಗೆ ಹಾಕಿದ್ದು ತಾವೆಲ್ಲರೂ ಬಂದಿದ್ರಿ. ತುಂಬಾ ಧನ್ಯವಾದ ಎಲ್ಲರಿಗೂ. ವೃಂದಾವನದ ತುಂಬಾ ಮಹಿಮಾನ್ವಿತ ಕ್ಷೇತ್ರವಾಗಿರುವಂತಹ ವೃಂದಾವನದಲ್ಲಿ ಗೋವರ್ಧನ ಕ್ಷೇತ್ರ ಇದೆ. ಈ ಗೋವರ್ಧನ ಕ್ಷೇತ್ರ ಸಂಪೂರ್ಣ ಮಥುರಾ ಮಂಡಲದಲ್ಲಿ ವಿಶೇಷವಾಗಿದೆ. ವೃಂದಾವನದಲ್ಲಿ ತುಂಬಾ ವಿಶೇಷವಾಗಿದೆ ಗೋವರ್ಧನ. ನಾವು ಗೋವರ್ಧನ ಪರಿಕ್ರಮದ ಬಗ್ಗೆ ಅದರ ಮಹಿಮೆಯನ್ನ ತಿಳ್ಕೊಳ್ಳೋಣ. ಅದಷ್ಟೇ ಅಲ್ಲ, ಅಲ್ಲಿ ಯಾವುದೆಲ್ಲ ತುಂಬಾ ಮುಖ್ಯವಾಗಿರುವಂತಹ ಸ್ಥಳಗಳು ಬರುತ್ತೆ, ಆ ಸ್ಥಳದ ಪುರಾಣ, ಆ ಸ್ಥಳದ ಮಹಿಮೆ, ಅಲ್ಲಿ ಯಾವ ರೀತಿಯ ಭಗವಂತನ ಲೀಲೆಗಳಾಗಿದೆ, ಕೃಷ್ಣ ಮತ್ತು ಅವರ ಸಂಗಡಿಗರ ಜೊತೆ ಆಮೇಲೆ ಗೋಪಿಯರ ಜೊತೆ ಏನೆಲ್ಲ ಲೀಲೆಗಳಾಗಿದೆ, ಎಷ್ಟೊಂದು ಮಹಿಮೆಗಳಿದೆ. ಅದಷ್ಟೇ ಅಲ್ಲ, ಕೆಲವು ಮಹಾನ್ ಭಕ್ತರ ಕೆಲವರು ತಪಸ್ಸೆ ಮಾಡಿರುವಂತಹ ಸ್ಥಳಗಳಿದೆ, ತುಂಬಾ ವಿಶೇಷವಾಗಿದೆ. ಆಮೇಲೆ ವೃಂದಾವನದಲ್ಲಿ ತುಂಬಾ ವಿಶೇಷ ಅಂತ ಹೇಳಿದ್ರೆ ಅಲ್ಲಿನ ರಜ ಅಂತ ಹೇಳಿದ್ರೆ ಅಲ್ಲಿನ ಮಣ್ಣು ರಜ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ವೃಂದಾವನದಲ್ಲಿ ನಾವೇನಾದ್ರೂ ಹೋದ್ರೆ, ಗೋವರ್ಧನದಲ್ಲಿ ಏನಾದ್ರೂ ಹೋದ್ರೆ ತುಂಬಾ ಮಹಿಮಾನ್ವಿತವಾಗಿರುವಂತಹ ಅಲ್ಲಿನ ಮಣ್ಣು. ಯಾಕೆಂತ ಹೇಳಿದ್ರೆ ಸ್ವಯಂ ಅಲ್ಲಿ ಶ್ರೀಕೃಷ್ಣ ಅವರ ಪಾದದ ಸ್ಪರ್ಶವನ್ನ ಅಲ್ಲಿ ಭಗವಂತ ಇದ್ದಾಗ ಯಾವುದೇ ರೀತಿ ಚಪ್ಪಲಿ ಹಾಕೊಳ್ತಾ ಇರ್ಲಿಲ್ಲ, ಯಾವುದೇ ರೀತಿ ಶೂಸ್ ಇರ್ಲಿಲ್ಲ. ಭಗವಂತ ನೇರ ಅವರ ಪಾದ ಕಮಲಗಳನ್ನ ಭೂಮಿಯನ್ನ ಸ್ಪರ್ಶ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಭಗವಂತನ ಪಾದ ಕಮಲಗಳಲ್ಲಿ ಎಷ್ಟೊಂದು ಚಿಹ್ನೆಗಳಿದೆ. ಆ ಚಿಹ್ನೆಗಳೆಲ್ಲವೂ ಎಷ್ಟೋ ಬಾರಿ ಆ ಭೂಮಿಯ ಮೇಲೆ ಸ್ಪರ್ಶ ಆಗಿ ಭಗವಂತನ ಚಿಹ್ನೆಗಳು ಕಾಣಿಸ್ತಾ ಇತ್ತು. ಅದಕ್ಕೋಸ್ಕರ ಭೂಮಿ ತಾಯಿನೂ ಎಷ್ಟೊಂದು ಭಾಗ್ಯವಂತಳಾಗಿ ತಿಳ್ಕೊಳ್ತಾ ಇದ್ಲು. ಯಾಕಂತ ಹೇಳಿದ್ರೆ ಅವಳಿಗೆ ಈ ರೀತಿಯ ವಿಶೇಷವಾಗಿರುವಂತಹ ಅದೃಷ್ಟ ಸಿಕ್ಕಿದೆ ಅಂತ ಹೇಳಿ. ಅದಕ್ಕೋಸ್ಕರ ನಾವು ಒಂದು ಚರ್ಚೆಯನ್ನ ಮಾಡೋಣ. ಹೇಗೆ ಗೋವರ್ಧನದ ಪರಿಕ್ರಮದ ಮಹಿಮೆಗಳು ಏನು, ಆಮೇಲೆ ಯಾವ ಪುರಾಣದಲ್ಲಿ ಯಾವ ರೀತಿಯ ಫಲಗಳು ಅದರ ಬಗ್ಗೆ ಕೊಟ್ಟಿದೆ, ಅದೆಲ್ಲವನ್ನು ಚರ್ಚೆ ಮಾಡೋಣ. ಅದಷ್ಟೇ ಅಲ್ಲ, ಆ ಗೋವರ್ಧನ ಶಿಲೆ ಹೇಗೆ ಭೂಮಿಗೆ ಬಂತು, ಅದರ ಆವಿರ್ಭಾವ ಹೇಗೆ ಆಯಿತು, ಆಮೇಲೆ ಅದರ ಹಿನ್ನೆಲೆ ಏನೆಲ್ಲ ಮಹತ್ವಗಳಿದೆ, ಆಮೇಲೆ ನಾವೇನಾದ್ರೂ ಧಾಮಗಳಿಗೆ ಹೋದಾಗ ಯಾವ ರೀತಿಯ ಅದರ ಲಾಭವನ್ನು ಹೇಗೆ ಪಡ್ಕೊಳ್ಳೋದು, ಆಮೇಲೆ ಏನು ಜಾಗ್ರತೆಯನ್ನು ವಹಿಸ್ಬೇಕು, ಅದೆಲ್ಲವನ್ನು ನಾವು ಚರ್ಚೆಯನ್ನ ಮಾಡೋಣ. ಬನ್ನಿ, ನಾವು ಇದೆಲ್ಲ ಮಾಡೋಕ್ಕಿಂತ ಮುಂಚೆ ಹೇಳ್ತಾರೆ, ನಾವು ಯಾವುದೇ ಧಾಮವನ್ನ ನೋಡ್ಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಕಣ್ಣಿನಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಧಾಮ, ಭಗವಂತ ಹೇಳ್ತಾರೆ, ಅದು ಆಧ್ಯಾತ್ಮಿಕ ಶಕ್ತಿಯಿಂದ ತುಂಬಿದೆ. ಯಾಕೆಂತ ಹೇಳಿದ್ರೆ ಭಗವಂತ ಮತ್ತು ಅವರ ನಾಮ, ಅವರ ಗುಣ, ಅವರ ಲೀಲಾ ರೂಪ ಮತ್ತು ಅವರ ಧಾಮ ಎಲ್ಲವೂ ಭಗವಂತನ ಸ್ವರೂಪ ಶಕ್ತಿಯಿಂದ ಆಗಿದೆ. ಅದಕ್ಕೋಸ್ಕರ ಭಗವಂತ ಮತ್ತು ಅವರ ನಾಮ ಮತ್ತು ಅವರ ವ್ಯಕ್ತಿಯಲ್ಲಿ ಯಾವುದೇ ರೀತಿಯ ಭಿನ್ನತೆ ಇಲ್ಲ. ಅದೇ ರೀತಿ ಭಗವಂತನ ಧಾಮ ಮತ್ತು ಅವರು ಯಾವುದೇ ರೀತಿಯ ಭಿನ್ನ ಇಲ್ಲ. ಅದಕ್ಕೋಸ್ಕರ ಧಾಮವನ್ನು ನಾವು ಪ್ರವೇಶ ಮಾಡಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಚರ್ಮಚಕ್ಷುವಿಂದ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲ ಟ್ರೈನ್ ಟಿಕೆಟ್ ತಗೊಂಡು, ಇಲ್ಲ ಏರೋಪ್ಲೇನ್ ಟಿಕೆಟ್ ತಗೊಂಡು ನಾವು ವೃಂದಾವನ ಧಾಮ ಅದನ್ನೆಲ್ಲ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಹೋಗ್ಬೋದು, ಆ ಭೂಮಿಯ ಮೇಲಿರುವಂತಹ ಆ ಪ್ರದೇಶಕ್ಕೆ ಹೋಗ್ಬೋದು, ಆದ್ರೆ ನಮಗೆ ವೃಂದಾವನದ ಅನುಭವ ಆಗೋದಿಲ್ಲ. ಎಷ್ಟೋ ಬಾರಿ ಹೋಗ್ತಾರೆ ಟೂರಿಸ್ಟ್ ಗೈಡ್ ಅನ್ನ ತಗೊಂಡು, ಕೆಲವು ಬಾರಿ ಅವ್ರ ಫ್ಯಾಮಿಲಿ ಜೊತೆ ಇಲ್ಲ ಫ್ರೆಂಡ್ಸ್ ಜೊತೆ ಹೋಗ್ತಾರೆ. ಅವ್ರು ಅಂದ್ಕೊಳ್ತಾರೆ ಹೇಗೆ ಬೇರೆ ಬೇರೆ ಟೂರ್ಗೆ ಹೋಗ್ತೀವಿ ಅದೇ ರೀತಿ ಈ ವೃಂದಾವನಕ್ಕೂ ಹೋಗ್ಬಿಡೋಣ. ಆದ್ರೆ ಭಗವಂತ ಹೇಳ್ತಾರೆ, ವೃಂದಾವನದ ಮೇಲೆ ಒಂದು ಸಣ್ಣ ಪರದೆ ಇದೆ, ಆ ಪರದೆ ಮುಚ್ಚಿದೆ. ಯಾರು ಭೌತಿಕವಾಗಿ ಪ್ರವೇಶ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅವ್ರಿಗೆ ಅದು ಕಾಣಿಸೋದಿಲ್ಲ. ವೃಂದಾವನ ಧಾಮದಲ್ಲಿ ಹೋದಾಗ ಕೆಲವ್ರಿಗೆ ಅನ್ಸುತ್ತೆ ಇದೊಂದು ಹಳ್ಳಿ ಇದ್ದಾಗಿದೆ, ಆಮೇಲೆ ಇಲ್ಲಿನೂ ಈಗ ಟ್ರಾಫಿಕ್ ಜಾಮ್ ಜಾಸ್ತಿ ಆಗೋಗ್ಬಿಟ್ಟಿದೆ, ಇಲ್ಲ ಇಲ್ಲಿನೂ ಗಲೀಜು ಪ್ರದೇಶ ಇದೆ, ಇಲ್ಲಿ ಸರಿಯಾಗಿ ಅಷ್ಟು ಮಾಡರ್ನ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಆಗಿಲ್ಲ, ಈ ರೀತಿ ಎಲ್ಲ ಆಲೋಚನೆ ಬರುತ್ತೆ. ಯಾಕೆಂತ ಹೇಳಿದ್ರೆ ಭೌತಿಕ ದೃಷ್ಟಿಕೋನದಿಂದ ನೋಡ್ತಾ ಇದೀವಿ. ಅದಕ್ಕೋಸ್ಕರ ನಾವು ಧಾಮಕ್ಕೆ ಯಾವಾಗ್ಲಾದ್ರೂ ಏನಾದ್ರೂ ಹೋದ್ರೆ ಹೇಗೆ ನೋಡ್ಬೇಕು ಅಂತ ಹೇಳಿದ್ರೆ
ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡ್ಬೇಕು. ಆಧ್ಯಾತ್ಮಿಕ ದೃಷ್ಟಿಕೋನ ಹೇಗ್ ಬರುತ್ತೆ? ಅದಕ್ಕೋಸ್ಕರ ಭಗವಂತ ಭಗವದ್ಗೀತೆಯಲ್ಲಿ, ಶ್ರೀಮದ್ ಭಾಗವತದಲ್ಲಿ ಬೇರೆ ಬೇರೆ ಮಹಾನ್ ಭಕ್ತರು ಹೇಳ್ತಾರೆ, ಯಸ್ಯಾತ್ಮ ಬುದ್ಧಿ ಕುಣಪೇತರಿ ಧಾತುಕೆ ಸ್ವಧಿ ಕಳತ್ರಾದಿಷು ಭೌಮ ಯುಜ್ಯಧಿ ಯತ್ತೀರ್ಥ ಬುದ್ಧಿ ಸಲೀಲೇನ ಕರ್ಹಿಚಿತ್ ಜನೇಶ ಅಭಿಜ್ಞೇಶು ಸ ಏವ ಗೋಖರಃ. ಹೇಳ್ತಾರೆ, ಯಾವಾಗ್ಲಾದ್ರೂ ನಾವು ತೀರ್ಥಕ್ಕೆ ಏನಾದ್ರು ತೀರ್ಥಕ್ಷೇತ್ರಕ್ಕೆ ಹೋದ್ರೆ, ಸಾಮಾನ್ಯವಾಗಿ ಜನ ತಿಳ್ಕೊಳ್ತಾರೆ, ನಾನು ತೀರ್ಥಕ್ಷೇತ್ರಕ್ಕೆ ಯಾಕೆ ಹೋಗ್ಬೇಕು, ಯಾಕೆ ಅಂತ ಹೇಳಿದ್ರೆ ಇಷ್ಟೊಂದು ಪಾಪವನ್ನ ಮಾಡಿರ್ತೀವಿ ಈ ಜಗತ್ತಿನಲ್ಲಿ, ಅದಕ್ಕೋಸ್ಕರ ಅಲ್ಲಿ ಹೋಗಿ ತೀರ್ಥಕ್ಷೇತ್ರದಲ್ಲಿ ಸ್ನಾನ ಮಾಡಿ ನಮ್ಮ ಪಾಪವನ್ನೆಲ್ಲ ತೊಳ್ಕೊಂಡು ಆಮೇಲೆ ಮತ್ತೆ ಫ್ರೆಶ್ ಆಗಿ ಬಂದು ಮತ್ತೆ ಹೆಚ್ಚು ಪಾಪವನ್ನ ಮಾಡೋಣ ಅಂತ, ಈ ರೀತಿ ಭಾವನೆಗಳಿಂದ ಎಷ್ಟೋ ಬಾರಿ ಹೋಗ್ತಾರೆ ತೀರ್ಥಕ್ಷೇತ್ರಕ್ಕೆ. ಆದ್ರೆ ತೀರ್ಥಕ್ಷೇತ್ರಕ್ಕೆ ಹೋಗಿ ಬರೀ ಸ್ನಾನ ಮಾಡೋದ್ರಿಂದ ನಮ್ಮ ಆಂತರಿಕ ಶುದ್ಧೀಕರಣ ಆಗೋದಿಲ್ಲ, ಅದು ಆಧ್ಯಾತ್ಮಿಕ ಚಿಂತನೆಗಳು ಬರೋದಿಲ್ಲ. ಅದಕ್ಕೋಸ್ಕರ ನಾವೇನಾದ್ರೂ ಆಧ್ಯಾತ್ಮಿಕ ಕ್ಷೇತ್ರಗಳಿಗೆ, ತೀರ್ಥಕ್ಷೇತ್ರಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ಹೋದ್ರೆ ಹೇಗೆ ಹೋಗ್ಬೇಕು ಅಂದ್ರೆ ಭಕ್ತರ ಸಮೂಹದಲ್ಲಿ ಹೋಗ್ಬೇಕು. ಆಮೇಲೆ ಭಕ್ತರಿಂದ ಅದರ ಮಹಿಮೆಯನ್ನ ಕೇಳಿ ತಿಳ್ಕೊಳ್ಬೇಕು. ಆಗೇನಾಗತ್ತೆ, ನಾವು ಅದನ್ನ ನಮ್ಮ ಆಂತರಿಕ ದೃಷ್ಟಿಕೋನದಿಂದ, ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಬಾರಿ ಶ್ರೀಲ ಪ್ರಭುಪಾದರು, ಇಸ್ಕಾನ್ ಫೌಂಡರ್ ಆಚಾರ್ಯ AC ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು, ಅವರು ತುಂಬಾ ಪ್ರಾರಂಭಿಕ ಸಮಯಗಳಲ್ಲಿ ಅವರ ಗುರುಗಳಾದಂತಹ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಜೊತೆ ವೃಂದಾವನ ಪರಿಕ್ರಮ ಮಾಡೋದಕ್ಕೆ ಹೋಗಿದ್ರು. ಆಗ ಕೊನೆಯ ದಿನ ಕೋಶಿ ಅನ್ನುವಂತಹ ಒಂದು ಕ್ಷೇತ್ರದಲ್ಲಿ, ವೃಂದಾವನದಲ್ಲಿ ಅವರು ಕೊನೆಯ ದಿನದ ಪ್ರವಚನ ಇತ್ತು. ಆಗ ಬೇರೆ ಅಲ್ಲಿ ಯಾತ್ರಾ ಕೋಆರ್ಡಿನೇಟರ್ ಅವರು ಅನೌನ್ಸ್ ಮಾಡ್ತಾ ಇದ್ರು, ಇವತ್ತು ನಮ್ಮ ಯಾತ್ರೆಯ ಕೊನೆಯ ದಿನ ಇದೆ, ನಿಮ್ಮೆಲ್ಲರಿಗೂ ಇವತ್ತು ಸಂಜೆ 2 ಆಪ್ಷನ್ಸ್ ಇದೆ. ಒಂದು ಆಪ್ಷನ್ ಅಂತ ಹೇಳಿದ್ರೆ ಹತ್ತಿರದಲ್ಲೇ ಶೇಷಶಾಹಿ ಅವರ ಮಂದಿರ ಇದೆ, ಭಗವಂತನ ಶೇಷಶಾಹಿ ಮಂದಿರ ಇದೆ, ತಾವೆಲ್ಲರೂ ಹೋಗಿ ದರ್ಶನ ಮಾಡ್ಬೋದು. ಇಲ್ಲ ಅಂದ್ರೆ 2ನೇ ಆಪ್ಷನ್, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಪ್ರವಚನವನ್ನು ಕೊಡ್ತಾರೆ, ತಾವು ಕೇಳ್ಬಹುದು. ಈ 2 ಆಪ್ಷನ್ಸ್ ಹೇಳಿದ್ರು. ಅಲ್ಲಿ ಬಂದಂತಹ ಎಲ್ಲಾ ಯಾತ್ರೆಗಳಲ್ಲಿ 90% ಎಲ್ಲರೂ ಹೋಗ್ಬಿಟ್ರು ಯಾತ್ರಾ ಭಗವಂತನ ಮಂದಿರದ ದರ್ಶನ ಮಾಡೋದಿಕ್ಕೆ, ವಿಗ್ರಹದ ದರ್ಶನ ಮಾಡೋದಿಕ್ಕೆ. ಆದ್ರೆ ಕೆಲವರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ತುಂಬಾ ನಿಕಟವಾಗಿರುವಂತಹ ಶಿಷ್ಯರು, ಸನ್ಯಾಸಿಗಳು, ಅವರು ಮಾತ್ರ ಅಲ್ಲಿ ಉಳಿದ್ರು. ಆದ್ರೆ ಅವ್ರ ಜೊತೆನಲ್ಲಿ ಪ್ರಭುಪಾದರಿಗೂ ಅನ್ನಿಸ್ತು, ನಾನು ಹೋಗಿ ಭಗವಂತನ ಏನು ದರ್ಶನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ನನ್ನ ಕಣ್ಣುಗಳು ಚರ್ಮ ಚಕ್ಷುಗಳು ಆಗಿದೆ, ಈ ಪಂಚಭೌತಿಕ ಶರೀರನ ಏನು ದರ್ಶನ ಮಾಡೋದಕ್ಕಾಗತ್ತೆ. ಆದ್ರೆ ನಾನು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ನಮ್ಮ ಗುರು ಮಹಾರಾಜರ ವಾಣಿಯ ಮುಖಾಂತರ ನಾನು ಭಗವಂತನ ನಿಜವಾದ ದರ್ಶನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ತೀರ್ಥಕ್ಷೇತ್ರದ ದರ್ಶನ ಯಾವ್ದು ಮುಖಾಂತರ ಆಗುತ್ತೆ ಅಂದ್ರೆ ಕಿವಿಗಳ ಮುಖಾಂತರ ಆಗುತ್ತೆ, ಕಣ್ಣುಗಳ ಮುಖಾಂತರ ಅಲ್ಲ. ಆದ್ರೆ ಸಾಮಾನ್ಯವಾಗಿ ಜನ ಯಾರು ಆಧ್ಯಾತ್ಮಿಕ ದೃಷ್ಟಿಕೋನ ಇರೋದಿಲ್ಲ, ಆಧ್ಯಾತ್ಮಿಕ ಭಕ್ತಿಯ ಪಥದಲ್ಲಿ ಯಾರು ಚಲಿಸ್ತಾ ಇರೋದಿಲ್ಲ, ಅವ್ರಿಗೆ ಅನ್ಸತ್ತೆ ಬರೀ ನಾವು ಕಣ್ಣಿನಿಂದ ಇವತ್ತು ಈ ವಿಗ್ರಹದ ದರ್ಶನ ಮಾಡಿದ್ವಿ, ನಾಳೆ ಈ ವಿಗ್ರಹದ ದರ್ಶನ ಮಾಡ್ತೀವಿ. ಆದ್ರೆ ಇವೆಲ್ಲ ಮಾಡ್ಬೋದು, ಉತ್ತಮನೇ, ನಾವೆಲ್ಲರೂ ಮಾಡ್ಲೇಬೇಕು. ಅದ್ರ ಜೊತೆನಲ್ಲಿ ನಾವು ತಿಳ್ಕೊಳ್ಬೇಕು, ತೀರ್ಥಯಾತ್ರೆನಲ್ಲಿ ಹೋದಾಗ ತುಂಬಾ ಮುಖ್ಯವಾಗಿರೋದು ಶ್ರವಣ ಮಾಡಬೇಕು. ಆ ಕ್ಷೇತ್ರದಲ್ಲಿ ಹೋಗಿ ಆ ಸ್ಥಳದ ಪುರಾಣದ ಮಹಿಮೆಯನ್ನ ತಿಳ್ಕೊಳ್ಬೇಕು. ಆಮೇಲೆ ಭಕ್ತರ ಸಮೂಹದಲ್ಲಿ ಹೋಗ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಆಧ್ಯಾತ್ಮಿಕ ಕ್ಷೇತ್ರಗಳಿಗೆ ಹೋಗಿ ಏನ್ ಮಾಡ್ತೀವಿ, ಅಲ್ಲಿ ಅಪರಾಧಗಳು ಆಗೋಗ್ಬಿಡತ್ತೆ. ಅದಕ್ಕೋಸ್ಕರ ನಾನು ಇವತ್ತು ತಮ್ಮೆಲ್ಲರಿಗೂ ಯಾರು ಈ ರೀತಿ ಮುಂದೆ ಯಾರಾದ್ರೂ ವೃಂದಾವನದ ಪರಿಕ್ರಮ ಮಾಡ್ಬೇಕು, ಇಲ್ಲ ಗೋವರ್ಧನದ ಪರಿಕ್ರಮ ಮಾಡ್ಬೇಕು ಅಂತ ಹೇಳಿ ಯಾವ ದೃಷ್ಟಿಕೋನದಿಂದ ಮಾಡ್ಬೇಕು ಅದೆಲ್ಲವನ್ನು ನಾವು ಇವತ್ತು ಚರ್ಚೆಯನ್ನ ಮಾಡೋಣ. ಇದು ಸನಾತನ ಗೋಸ್ವಾಮಿ ಅವರು ಬರೆದಿರುವಂತಹ ಹರಿಭಕ್ತಿ ವಿಲಾಸ. ಆ ಪುಸ್ತಕದಲ್ಲಿ ತುಂಬಾ ಅದ್ಭುತವಾಗಿ ವರ್ಣನೆಯನ್ನ ಮಾಡಿದ್ದಾರೆ. ಅದನ್ನ ನಾವು ತಮ್ಮೆಲ್ಲರಿಗೂ ಹೇಳ್ತೀನಿ. ಅದಾದ್ಮೇಲೆ ಗೋವರ್ಧನದ ಮಹಿಮೆಯನ್ನ ಹೇಳ್ತೀನಿ, ಅದಾದ್ಮೇಲೆ ಪರಿಕ್ರಮದ ಮಹಿಮೆ, ಅದಾದ್ಮೇಲೆ ಗೋವರ್ಧನ ಹೇಗೆ ಈ ಜಗತ್ತಿನಲ್ಲಿ ಆವಿರ್ಭಾವ ಆಯ್ತು, ಅದೆಲ್ಲವನ್ನು ನಾವು ಕ್ರಮೇಣವನ್ನು ಚರ್ಚೆಯಾಗಿ ಮಾಡೋಣ. ಹೇಳ್ತಾ ಇದ್ದಾರೆ, ಈ ಗೋವರ್ಧನ ಪರಿಕ್ರಮ ಇಲ್ಲ ಯಾವುದೇ ಪರಿಕ್ರಮ ಮಾಡ್ಬೋದು ಅಂತ ಹೇಳಿದ್ರೆ ನಾವು ಯಾವ ಪರಿಕ್ರಮದ ಯಾವುದೇ ಸ್ಪಾಟ್ ನಿಂದ ಪ್ರಾರಂಭ ಮಾಡ್ಬೋದು, ಮತ್ತೆ ಅಲ್ಲಿಯೇ ಬಂದು ಮುಗಿಸ್ಬೇಕು. ಇದೇ ಸ್ಪಾಟ್ ಇಂದ ಪ್ರಾರಂಭ ಮಾಡ್ಬೇಕು ಅನ್ನೋಂಥದ್ದು ಏನು ನಿಶ್ಚಿತ ಏನಿಲ್ಲ. ಆಮೇಲೆ ವರ್ಷದಲ್ಲಿ ಯಾವುದೇ ಸಮಯದಲ್ಲೂ ಮಾಡ್ಬೋದು, ಆದ್ರೂ ಕೆಲವು ವಿಶೇಷ ಸಮಯಗಳಿದೆ ಪರಿಕ್ರಮ ಮಾಡೋದಿಕ್ಕೆ. ಉದಾಹರಣೆಗೆ ವೃಂದಾವನದ ಪರಿಕ್ರಮ
ಆಮೇಲೆ ಗೋವರ್ಧನ ಪರಿಕ್ರಮ ಮಾಡ್ಬೇಕು ಅಂತ ಹೇಳಿದ್ರೆ ಯಾವ ಉತ್ತಮವಾಗಿರುವಂತ ಸಮಯ ಅಂತ ಹೇಳಿದ್ರೆ ಕಾರ್ತಿಕ ಮಾಸ. ಈ ಕಾರ್ತಿಕ ಮಾಸದ ಕೊನೆಯ ಸಮಯ ಇವತ್ತು ನಾಳೆ ಎಲ್ಲ ಇದೆ. ಸೊ ಈ ಕಾರ್ತಿಕ ಮಾಸದಲ್ಲಿ ಯಾರಾದರೂ ವೃಂದಾವನದ ಪರಿಕ್ರಮ ಗೋವರ್ಧನ ಪರಿಕ್ರಮ ಮಾಡಿದ್ರೆ ವಿಶೇಷ ಲಾಭ. ಎಷ್ಟು ಅಂತ ಹೇಳಿದ್ರೆ 1000 times ಬೆನಿಫಿಟ್ಸ್. ನೀವು ಈ ಕಾರ್ತಿಕ ಮಾಸದಲ್ಲಿ ಏನಾದ್ರು ಒಂದು ಮಾಲೆ ಜಪ ಮಾಡಿದ್ರೆ ನಿಮ್ಗೆ 1000 ಪಟ್ಟು ಜಪ ಮಾಡಿರುವಂತಹ ಫಲ ಸಿಗುತ್ತೆ. ಅದಕ್ಕೋಸ್ಕರ ಆದಷ್ಟು ಹೆಚ್ಚು ಈ ಕಾರ್ತಿಕ ಮಾಸದಲ್ಲಿ ಹೆಚ್ಚು ಲಾಭವನ್ನು ಪಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಹೇಳ್ತಾ ಇದ್ರೆ ಈ ಯಾರು ಶ್ರದ್ಧೆಯಿಂದ ಮಾಡ್ತಾರೆ, ಈ ಇದನ್ನೆಲ್ಲ ಸಂಪೂರ್ಣ ಮಾಡ್ತಾರಲ್ಲ, ಕೆಲವು ಬಾರಿ ಅರ್ಧಮರ್ಧ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ, ಅವ್ರಿಗೆ ಸಂಪೂರ್ಣ ಲಾಭ ಬರೋದಿಲ್ಲ. ಆದ್ರೆ ಇದನ್ನ ಸಂಪೂರ್ಣವಾಗಿ ಕೊನೆಯನ್ನಾಗಿ ಮಾಡಬೇಕು. ಆಮೇಲೆ ಅದಷ್ಟೇ ಅಲ್ಲ, ವೃಂದಾವನ ಧಾಮದಲ್ಲಿ ಮಹಿಮೆ ಎಷ್ಟಿದೆ ಅಂತ ಹೇಳಿದ್ರೆ, ನೀವು ಎಷ್ಟು ಮಾಡ್ತಿರಲ್ಲ ಭಕ್ತಿ, ಅದ್ರ 1000 times ಬೆನಿಫಿಟ್ ಸಿಗುತ್ತೆ. ಅದೇ ವೃಂದಾವನ ಧಾಮದಲ್ಲಿ ಅಕಸ್ಮಾತ್ ಏನಾದ್ರು ಅಪರಾಧ ಮಾಡಿದ್ರೆ ಅದು 1000 times ಮ್ಯಾಗ್ನಿಫೈಡ್ ಆಗೋಗ್ಬಿಡತ್ತೆ. ಅದಕ್ಕೋಸ್ಕರ ನಾವು ಜಾಗ್ರತೆಯನ್ನು ವಹಿಸ್ಬೇಕು. ಏನು ಜಾಗ್ರತೆಯನ್ನು ವಹಿಸ್ಬೇಕು? ಈಗ ನಾನು ನಿಮ್ಗೆ 10 ಧಾಮದ ಅಪರಾಧಗಳನ್ನ ಹೇಳ್ತೀನಿ. ಅದಾದ್ಮೇಲೆ ನಾವು ಹೇಗೆ ಪರಿಕ್ರಮವನ್ನ ಹೇಗೆ ಮಾಡ್ಬೇಕು ಅದನ್ನ ನಾವು ಚರ್ಚೆಯನ್ನು ಮಾಡೋಣ. ನಾನ್ ನಿಮ್ಗೆ ಮೊದಲು ಜಾಗ್ರತೆ ಏನ್ ವಹಿಸ್ಬೇಕು ಅದೇ ಹೇಳ್ತೀನಿ, ಅದಾದ್ಮೇಲೆ ಇದರ ಲಾಭವನ್ನು ಹೇಳ್ತೀನಿ. ಮೊದಲನೇದು, ಯಾರು ನಮಗೆ ಧಾಮದ ದರ್ಶನ ಮಾಡಿಸ್ತಾರೆ ಅವರನ್ನ ಧಾಮ ದರ್ಶಕ್ ಗುರು ಅಂತ ಹೇಳ್ತಾರೆ. ಯಾರು ಆ ರೀತಿ ಇರ್ತಾರಲ್ಲ ಅವರಿಗೆ ನಾವು ಯಾವಾಗ್ಲೂ ಗೌರವಾನ್ವಿತವಾಗಿ ಸಮ್ಮಾನವನ್ನ ಇರಬೇಕು. ಅವರಿಗೆ ಯಾವುದೇ ರೀತಿಯ ಅವಮಾನ ಆಗ್ಬಾರ್ದು. ಇದು ಒಂದು ಗುರುವಿನ ಪ್ರತಿ. ಎರಡನೇದು, ನಾವು ಧಾಮವನ್ನ ಒಂದು ಭೌತಿಕ ಕ್ಷೇತ್ರ ಅಂತ ತಿಳ್ಕೊಳ್ಬಾರ್ದು. ಹೇಗೆ ಭೌತಿಕ ಜಗತ್ತು ಇಲ್ಲ ಭೌತಿಕ ಭೂಮಿ ಹೇಗಿದೆ, ಅದು ಅಶಾಶ್ವತವಾಗಿದೆ. ಅದೇ ರೀತಿ ಧಾಮದ ಭೂಮಿ ಇದೆಯಲ್ಲ, ಅದು ಅಶಾಶ್ವತ ಅಲ್ಲ, ಅದು ಶಾಶ್ವತ. ಹೇಗೆ ಆಧ್ಯಾತ್ಮಿಕ ಧಾಮ ಹೇಗೆ ಶಾಶ್ವತವಾಗಿದೆ, ಅದೇ ರೀತಿ ಈ ವೃಂದಾವನ ಧಾಮನು ಅಶಾಶ್ವತ, ಇದು ಶಾಶ್ವತವಾಗಿಯೇ ಇದೆ. ಇದು ಎರಡನೇದು. ಮೂರನೇದು, ಧಾಮದ ವಾಸಿಗಳು ಯಾರೇ ಇರ್ತಾರಲ್ಲ ಅವರೆಲ್ಲರೂ ತುಂಬಾ ವಿಶೇಷವಾಗಿದ್ದಾರೆ. ಯಾರು ಧಾಮದಲ್ಲಿ ಜನ್ಮವನ್ನು ಪಡಿತಾರಲ್ಲ ಅವರು ಸಾಮಾನ್ಯವಾದಂತಹ ವ್ಯಕ್ತಿಗಳಲ್ಲ, ಅವರು ತುಂಬಾ ವಿಶೇಷವಾಗಿರ್ತಾರೆ. ಅವ್ರನ್ನ ನಾವು ಸಾಮಾನ್ಯ ಭೌತಿಕ ಜನರ ರೀತಿ ಅವ್ರ ಜೊತೆ ವರ್ತನೆ ಮಾಡಬಾರ್ದು. ಶ್ರೀಲ ಪ್ರಭುಪಾದರು ಒಮ್ಮೆ ಅವರ ಶಿಷ್ಯರನ್ನ ಕರ್ಕೊಂಡು ಯಾತ್ರೆಗೆ ಹೋಗಿದ್ದಾಗ ಅಲ್ಲಿನ ಶಿಷ್ಯರು ಧಾಮವಾಸಿಗಳ ಜೊತೆ ಜಗಳ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅವ್ರ ಜೊತೆ ತುಂಬಾ ರಫ್ ಟ್ರೀಟ್ಮೆಂಟ್ ಡೀಲಿಂಗ್ಸ್ ಮಾಡ್ತಾ ಇದ್ರು. ಆಗ ಪ್ರಭುಪಾದರು ಹೇಳಿದ್ರು, ನೀವು ವೃಂದಾವನ ಧಾಮಕ್ಕೆ ಪುಣ್ಯವನ್ನ ಗಳಿಸೋದಕ್ಕೆ, ಆಧ್ಯಾತ್ಮಿಕ ಪ್ರಗತಿಯನ್ನು ಮಾಡೋದಕ್ಕೆ ಬಂದಿದ್ದೀರಿ, ಆದ್ರೆ ಈ ರೀತಿ ಅವ್ರ ಜೊತೆ ಜಗಳ ಮಾಡಿ ನೀವು ನಿಮ್ಮ ಆಧ್ಯಾತ್ಮಿಕ ಪುಣ್ಯವನ್ನ ನೀವು ಕ್ಷೀಣಿಸ್ಕೊಳ್ತಾ ಇದ್ದೀರಿ. ಇದರ ಬದಲು ನೀವು, ಅದಕ್ಕೋಸ್ಕರ ಪ್ರಭುಪಾದರು ಹೇಳ್ತಾ ಇದ್ರು, ನಾವು ಯಾವಾಗ್ಲೂ ಈ ರೀತಿಯ ವಿಶೇಷ ಧಾಮಕ್ಕೆ ಹೋದ್ರೆ ತುಂಬಾ ಹೆಚ್ಚು ಸಮಯದಲ್ಲೂ ಇರಬಾರದು. ಪ್ರಭುಪಾದರು ಹೇಳ್ತಾ ಇದ್ರು, 3 ದಿನ ನಾವು ತೀರ್ಥ ಕ್ಷೇತ್ರಗಳ ದರ್ಶನ ಮಾಡಿ ಶ್ರವಣ ಮಾಡಿ ಬಂದ್ಬಿಡ್ಬೇಕು. ಇಲ್ಲ ಭಕ್ತರ ಸಂಘದಲ್ಲಿದ್ದಾಗ ನಾವು 1 ವಾರ ಯಾರಾದ್ರೂ ಯಾತ್ರಾ ಕರ್ಕೊಂಡು ಹೋಗಿದ್ರೆ ಆ ರೀತಿ ಇರಬಹುದು. ಆಮೇಲೆ 4ನೇದು, ನಾವು ಭೌತಿಕ ಕಾರ್ಯಗಳನ್ನ ಅಲ್ಲಿ ಹೋಗಿ ಮಾಡಬಾರದು. ಕೆಲವರು ಅಂದ್ಕೊಳ್ತಾರೆ, ಕೆಲವ್ರು ಹೋಗ್ತಾರೆ ಅಲ್ಲೋಗಿ ಡ್ರಿಂಕ್ಸ್ ಮಾಡ್ತಾರೆ, ಅಲ್ಲೋಗಿ ಪಾರ್ಟೀಸ್ ಮಾಡ್ತಾರೆ, ಇಲ್ಲ ಅಲ್ಲಿ ಹೋಗಿ ಯಾವ್ದಾದ್ರು ಗೇಮ್ಸ್ ಆಡೋದಕ್ಕೆ ಹೋಗ್ತಾರೆ, ಈ ರೀತಿ ಅವರು ಇಲ್ಲ ಸರ್ಕಸ್ ಶೋಸ್ ಮಾಡ್ತಾರೆ. ಇದು ಆಲ್ರೆಡಿ ಭೌತಿಕ ಜಗತ್ತಲ್ಲಿ ಮಾಡ್ತಾ ಇದೀವಿ. ಇದನ್ನೇ ಮಾಡ್ತಾ ಅಲ್ಲಿಗೆ ಹೋದ್ರು ಯಾಕೆ ಅಲ್ಲಿ ಮಾಡ್ಬೇಕು? ಅಲ್ಲಿ ಹೋದ್ಮೇಲೆ ನಾವು ಆಧ್ಯಾತ್ಮಿಕ ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಹೆಚ್ಚು ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಆಮೇಲೆ 5ನೇದು, ಅಲ್ಲಿ ಹೋದಾಗ ಯಾವುದೇ ರೀತಿಯ ಬಿಸ್ನೆಸ್ ಮೈಂಡ್ ಸೆಟ್ ಇರಬಾರ್ದು, ಪ್ರಾಫಿಟ್ ಮೇಕಿಂಗ್ ಮೈಂಡ್ ಸೆಟ್ ಇರಬಾರ್ದು. ಕೆಲವು ಬಾರಿ ಅಂದ್ಕೊಳ್ತಾರೆ, ಇಲ್ಲಿ ಕೆಲವು ವಸ್ತುಗಳು ತುಂಬಾ ಕಡಿಮೆಗೆ ಸಿಗ್ತಾ ಇದೆ, ಇಲ್ಲಿ ತಗೊಂಡ್ಬಿಟ್ಟು ನಾನು ಅಲ್ಲಿಗೆ ಹೋದ್ಮೇಲೆ ಮತ್ತೆ ಅದನ್ನ ಸೇಲ್ ಮಾಡಿ ಹೆಚ್ಚು ಪ್ರಾಫಿಟ್ಸ್ ಮಾಡ್ಕೊಳ್ತೀನಿ. ಇಲ್ಲ, ಇಲ್ಲಿ ನಾನು ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ಮಾಡಿದ್ರೆ, ಯಾಕಂದ್ರೆ ಟೂರಿಸ್ಟ್ ಜಾಸ್ತಿ ಬರ್ತಾ ಇದಾರೆ, ಇಲ್ಲಿ ನಾನು ಏನಾದ್ರು ಪ್ರಾಪರ್ಟೀಸ್ ಅನ್ನ ಪರ್ಚೇಸ್ ಮಾಡಿ ಆಮೇಲೆ ರೆಂಟ್ಗೆ ಲೆಟ್ ಔಟ್ ಮಾಡಿ, ಇಲ್ಲ ಇಲ್ಲಿ ಮಲ್ಟಿಪ್ಲೈ ಮಾಡಿ ರಿಯಲ್ ಎಸ್ಟೇಟ್ ಬಿಲ್ಡಿಂಗ್ಸ್ ಮಾಡಿ, ಈ ರೀತಿ ಕೆಲವರು ಮೈಂಡ್ ಸೆಟ್ ಯಾವಾಗ್ಲೂ ಈ ರೀತಿ ವರ್ಕ್ ಆಗ್ತಾ ಇರುತ್ತೆ. ಆದ್ರೆ ಧಾಮ ಕ್ಷೇತ್ರಕ್ಕೆ ಹೋದಾಗ ನಾವು ನಮ್ಮ ಮನಸ್ಸನ್ನ ನಾವು ಭಗವಂತನಲ್ಲಿ, ನಮ್ಮ ಚಿತ್ತವನ್ನು ಭಗವಂತನಲ್ಲಿ ಇಡಬೇಕು. ಆಮೇಲೆ 6ನೇದು, ಇದನ್ನ ಯಾವುದೇ ಧಾಮವನ್ನ ನಾವು ಒಂದು ಭೌತಿಕ ಕ್ಷೇತ್ರದ ಸೀಮಿತಕ್ಕೆ ಹಾಕಬಾರದು. ಕೆಲವರು ಅಂದ್ಕೊಳ್ತಾರೆ, ವೃಂದಾವನ ಅಂತ ಹೇಳಿದ್ರೆ
ಓ ಅದು ಉತ್ತರ ಪ್ರದೇಶದಲ್ಲಿದೆ, ಉತ್ತರ ಪ್ರದೇಶದಲ್ಲಿ ಮಥುರಾ ಡಿಸ್ಟ್ರಿಕ್ಟ್ ಅಲ್ಲಿದೆ, ಈ ರೀತಿ ಇದರದ್ದು ಮೆಷರ್ಮೆಂಟ್ ಎಷ್ಟಿದೆ, ಈ ರೀತಿ ನಾವು ಭೌತಿಕ ಕ್ಯಾಲ್ಕುಲೇಷನ್ಸ್ ಅನ್ನ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಮಾಡಬಾರದು. ಆಮೇಲೆ ಧಾಮಗಳಿಗೆ ಹೋಗಿ ಯಾವುದೇ ರೀತಿಯ ಪಾಪ ಕ್ರಿಯೆಯನ್ನ ಮಾಡಬಾರ್ದು. ಕೆಲವರು ಅಂದ್ಕೊಳ್ತಾರೆ ಅಲ್ಲಿ ಹೋಗಿ ಸ್ವಲ್ಪ ಮಾಂಸಾಹಾರ ತಿಂತಾರೆ, ಇಲ್ಲ ಅಲ್ಲಿ ಹೋಗಿ ಬೇರೆ ಬೇರೆ ಕಾರ್ಯಗಳನ್ನ ಮಾಡ್ತಾರೆ. ಈ ರೀತಿ ಅಲ್ಲಿ ಪಾಪ ಕಾರ್ಯಗಳನ್ನ ಹೆಚ್ಚೆಲ್ಲ ಮಾಡಲೇಬಾರದು. ಯಾಕೆಂದರೆ ಅದು 1000 ಪಟ್ಟು ಹೆಚ್ಚಾಗೋಗ್ಬಿಡುತ್ತೆ. ಹೇಗೆ ಆಧ್ಯಾತ್ಮಿಕ ಕಾರ್ಯ ಮಾಡಿದ್ರೆ ಅದು 1000 ಪಟ್ಟು ಹೆಚ್ಚಾಗುತ್ತೆ, ಪಾಪ ಕ್ರಿಯೆಗಳು ಮಾಡಿದ್ರೆ ಅದು 1000 ಪಟ್ಟು ಹೆಚ್ಚಾಗೋಗ್ಬಿಡುತ್ತೆ. ಆಮೇಲೆ 8ನೇದು ವೃಂದಾವನ ಮತ್ತು ನವದ್ವೀಪ, ಇದರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ ಅದು ಅಪರಾಧ ಆಗುತ್ತೆ. ನವದ್ವೀಪ ಅದು ಯಾವ್ದು? ಶ್ರೀ ಚೈತನ್ಯ ಮಹಾಪ್ರಭುಗಳ ಸ್ಥಾನ, ವೃಂದಾವನ ಮತ್ತು ನವದ್ವೀಪ. 9ನೇದು ಯಾವುದೇ ಶಾಸ್ತ್ರದ ಈ ರೀತಿಯ ಧಾಮದ ಮಹಿಮೆಯನ್ನ ಯಾರು ವಿವರಣೆ ಮಾಡ್ತಾರೆ, ಆಮೇಲೆ ಆ ಶಾಸ್ತ್ರಗಳು ಯಾವುದು ವಿವರಣೆ ಕೊಡುತ್ತೆ, ಅದರ ಮೇಲೆ ಅಪರಾಧ ಮಾಡೋದು, ಅದು 9ನೇದು. 10ನೇದು ನಾವು ಯಾವಾಗ ಅಶ್ರದ್ಧೆ ಇರುತ್ತೆ, ಆಮೇಲೆ ಈ ಧಾಮದ ಮಹಿಮೆಗಳೆಲ್ಲ ತುಂಬಾ ಇಮ್ಯಾಜಿನರಿ ಅಂತ ತಿಳ್ಕೊಳ್ತಾರೆ, ಇದೆಲ್ಲ ಅತಿಶಯೋಕ್ತಿ ಅಂತ ತಿಳ್ಕೊಳ್ತಾರೆ, ಇದೆಲ್ಲವೂ ಸುಮ್ಮನೆ ಹೆಚ್ಚು ಭಕ್ತಿ ಮಾಡೋದಕ್ಕೋಸ್ಕರ ಯಾರೋ ಒಬ್ರು ಕಟ್ಟಕತೆ ಬರೆದಿದ್ದಾರೆ, ಈ ರೀತಿ ಯಾರಾದ್ರೂ ತಿಳ್ಕೊಳ್ತಾರಲ್ಲ, ಇದೆಲ್ಲವೂ ಅಪರಾಧ ಆಗುತ್ತೆ. ಈ ರೀತಿ 10 ಅಪರಾಧಗಳಿದೆ. ಈಗ ನಾನು ಮಹಿಮೆಯನ್ನು ಹೇಳ್ತೀನಿ ಇನ್ನು ಕೆಲವೇ ಕ್ಷಣಗಳಲ್ಲಿ. ಆಮೇಲೆ ಪರಿಕ್ರಮ ಮಾಡೋದಕ್ಕಿಂತ ಮುಂಚೆ ಓಕೆ, ಇದಾದ್ಮೇಲೆ 1 ನಿಮಿಷ ಬರ್ತೀನಿ. ಎಸ್, ಈಗ ಪರಿಕ್ರಮದ ಮಹಿಮೆಗಳು ಏನು ಅದನ್ನ ಚರ್ಚೆ ಮಾಡೋಣ. ಹೇಳ್ತಾ ಇದ್ರೆ ವ್ರಜಮಂಡಲದ ಪರಿಕ್ರಮ ಇದು ಆದಿ ವರಾಹ ಪುರಾಣದಲ್ಲಿ ತುಂಬಾ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಹೇಳ್ತಾ ಇದ್ರೆ ಯಾರು ಗೋವರ್ಧನದ ಶಿಖರದ ಪರಿಕ್ರಮವನ್ನ ಮಾಡ್ತಾರಲ್ಲ, ಅವ್ರಿಗೆ ಮತ್ತೊಮ್ಮೆ ಪುನರ್ಜನ್ಮ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಗೋವರ್ಧನ ಶಿಖರದ ಯಾರು ಪರಿಕ್ರಮ ಅಂತ ಹೇಳಿದ್ರೆ ಏನು, ಅಲ್ಲಿನ ಸಂಪೂರ್ಣ ಎಷ್ಟು ಈಗಿನ ಸಮಯದಲ್ಲಿ ಗೋವರ್ಧನ ಶಿಖರ ಸುಮಾರು 22 ಕಿಲೋಮೀಟರ್ ಸರ್ಕಂಫರೆನ್ಸ್ ಪೂರ್ತಿ ಅದಿದೆ. ಆದ್ರೆ ಅದು ಸತ್ಯಯುಗದ ಸಮಯದಲ್ಲಿ ಇನ್ನೂ ಬೃಹತ್ ಆಕಾರವಾಗಿತ್ತು. ಅದು ಕ್ರಮೇಣವಾಗಿ ಅದು ಕುಸಿತಾ ಇದೆ, ಭೂಮಿ ಒಳಗಡೆ ಕುಸಿತಾ ಇದೆ. ಹೇಳ್ತಾರೆ ಕಲಿಯುಗದ ಅಂತ್ಯದಲ್ಲಿ ಸಂಪೂರ್ಣವಾಗಿ ಗೋವರ್ಧನ ಶಿಖರ ಭೂಮಿ ಒಳಗಡೆ ಕುಸಿದೋಗ್ಬಿಟ್ಟಿರುತ್ತೆ, ಅದು ಕಾಣಿಸೋದೇ ಇಲ್ಲ. ಯಾಕೆ ಕುಸಿತಾ ಇದೆ, ಇದಕ್ಕೆ ಕಾರಣನು ಇನ್ನು ಕೆಲವೇ ಕ್ಷಣಗಳಲ್ಲಿ ತಮಗೆ ಗೊತ್ತಾಗುತ್ತೆ. ಧ್ಯಾನಪರವಾಗಿ ನೀವು ಕೇಳಿಸ್ಕೊಳ್ತಾ ಇರಿ. ಆಮೇಲೆ ಅದಷ್ಟೇ ಅಲ್ಲ, ಮಥುರಾ ಮಹಾತ್ಮ್ಯದಲ್ಲಿ ಇದರ ವರ್ಣನೆ ಇದೆ. ಯಾರು ಗೋವರ್ಧನ ಶಿಖರದ ಯಾರು ಪರಿಕ್ರಮವನ್ನು ಮಾಡ್ತಾರೆ, ಪರಿಕ್ರಮ ಮಾಡೋಕ್ಕಿಂತ ಮುಂಚೆ ಹರಿದೇವ ಮಂದಿರದಲ್ಲಿ, ಅಲ್ಲಿ ರಾಧಾಕುಂಡ ಶ್ಯಾಮಕುಂಡ ಅದರ ಹತ್ರ ಹರಿದೇವ ಮಂದಿರ ಅಂತ ಇದೆ. ಅದರ ದರ್ಶನವನ್ನ ಮಾಡಿ ಅಲ್ಲಿ ಭಗವಂತನ ಪ್ರಾರ್ಥನೆಯನ್ನ ಮಾಡಿ ನಾವು ಪ್ರಾರ್ಥನೆಯನ್ನ ಮಾಡ್ತೀವಿ. ಆಮೇಲೆ ನಾವು ಪರಿಕ್ರಮ ಪ್ರಾರಂಭ ಮಾಡ್ತೀವಿ. ಸೊ ಆ ರೀತಿ ಮಾಡಿದಾಗ ಏನ್ ಸಿಗುತ್ತೆ, ಅಶ್ವಮೇಧ ಯಜ್ಞ ಇಲ್ಲ ರಾಜಸೂಯ ಯಜ್ಞ ಮಾಡಿರುವಂತ ಫಲ ಬಂದ್ಬಿಡುತ್ತೆ. ಬರೀ ಪರಿಕ್ರಮ ಮಾಡೋದಕ್ಕೆ ಎಷ್ಟೊತ್ತು ಬೇಕಾಗುತ್ತೆ? ಸುಮಾರು 4-5-6 ಗಂಟೆ, ಜಾಸ್ತಿ ಅಂತ ಹೇಳಿದ್ರೆ ಅಷ್ಟು ಬಂದ್ಬಿಡುತ್ತೆ. ಈಗ ಯಾಕೆ ಗೋವರ್ಧನ ಶಿಖರದ ಮಹಿಮೆ ಇಷ್ಟೊಂದು ಇದೆ? ಯಾಕೆ ಅಂತ ಹೇಳಿದ್ರೆ ಶ್ರೀಮದ್ ಭಾಗವತದಲ್ಲಿ ಸ್ವಯಂ ಭಗವಂತ ಏನ್ ಹೇಳ್ತಾ ಇದ್ದಾರೆ, ಒಂದು ಭಗವಂತ ಸಾಕ್ಷಾತ್ ಅವರು ಈ ಭೂಮಿಯ ಮೇಲೆ ಬಂದು ಲೀಲೆಗಳನ್ನು ಮಾಡ್ತಾ ಇರುವಾಗ ಒಮ್ಮೆ ಏನಾಯ್ತು, ಇಂದ್ರದೇವರಿಗೆ ಸ್ವಲ್ಪ ಗರ್ವ. ಒಂದೊಂದು ಹೇಳಿ ಇಂದ್ರದೇವರು ಮಹಿಮಾನ್ವಿತರಾಗಿರುವಂತಹ ಭಗವಂತನ ಶಕ್ತಿ, ವಿಶೇಷವಾದಂತಹ ಶಕ್ತಿ ಇದೆ ಅವರಲ್ಲಿ. ಆಮೇಲೆ ಭಗವಂತನ ನೇಮಕರಾಗಿದ್ದಾರೆ, ಎಲ್ಲಾ ದೇವತೆಗಳ ರಾಜರಾಗಿದ್ದಾರೆ. ಆದರೂ ಅವರಲ್ಲಿ ಯಾವಾಗ ಗರ್ವದ ಸ್ವಲ್ಪ ಭಾವನೆಗಳು ಬಂದಾಗ ಭಗವಂತನಿಗೆ ಅನ್ನಿಸ್ತು, ಅವರು ನನಗೆ ತುಂಬಾ ನಿಕಟವಾಗಿರುವಂತ ಭಕ್ತರಾಗಿದ್ದಾರೆ. ಭಗವಂತನಿಗೆ ಯಾವಾಗ್ಲಾದ್ರೂ ಭಕ್ತರ ಹೃದಯದಲ್ಲಿ ಗರ್ವದ ಭಾವನೆ ಬಂದ್ರೆ ಭಗವಂತನಿಗೆ ಇಷ್ಟ ಆಗೋದಿಲ್ಲ. ಭಗವಂತನಿಗೆ ಯಾರು ತುಂಬಾ ಅಚ್ಚುಮೆಚ್ಚಿನ ಭಕ್ತರು ಅಂತ ಹೇಳಿದ್ರೆ, ಯಾವ ಭಕ್ತರು ತುಂಬಾ ನಮ್ರ ದೀನತ ಯಾರ ಹೃದಯ ಇರುತ್ತೆ, ಅವರು ಭಗವಂತನಿಗೆ ತುಂಬಾ ಪ್ರಿಯರಾಗೋಗ್ಬಿಡ್ತಾರೆ. ಆದ್ರೆ ಇಂದ್ರನ ಹೃದಯದಲ್ಲಿ ಯಾವಾಗ ಈ ರೀತಿ ಗರ್ವ ಬಂದಿತ್ತು, ಭಗವಂತನಿಗೆ ಅನ್ನಿಸ್ತು ಇವನಿಗೆ ನಾನು ಏನಾದ್ರೂ ಸರಿಯಾದ ಬುದ್ಧಿಯನ್ನ ಕಲಿಸ್ಬೇಕು ಅಂತ ಹೇಳಿ
ಆಗ ಭಗವಂತ ಒಂದು ತುಂಬಾ ಅದ್ಭುತವಾದಂತ ಲೀಲೆಯನ್ನ ಮಾಡಿದ್ರು. ವೃಂದಾವನದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಇಂದ್ರನ ಪೂಜೆಯನ್ನ ಮಾಡ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಆಹಾರ ಎಲ್ಲಿಂದ ಸಿಗುತ್ತೆ? ಮಳೆಯಿಂದ ಸಿಗುತ್ತೆ. ಅನ್ನತ್ ಭವಂತಿ ಪರ್ಜನ್ಯೋ ಪರ್ಜನ್ಯಾದ್ ಅನ್ನ ಸಂಭವ. ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾರೆ, ಎಲ್ಲಾ ಜೀವಿಗಳು ಯಾವುದರ ಮೇಲೆ ಅವಲಂಬಿತರಾಗಿದ್ದಾರೆ ಅಂದ್ರೆ ತಿನ್ನುವಂತ ಆಹಾರ, ಧಾನ್ಯಗಳು. ಆ ಧಾನ್ಯಗಳು ಹೇಗ್ ಬರುತ್ತೆ ಅಂತಾರೆ? ಪರ್ಜನ್ಯ ಅಂತ ಹೇಳಿದ್ರೆ ನೀರಿನಿಂದ ಬರುತ್ತೆ, ಮಳೆಯಿಂದ ಬರುತ್ತೆ, ವರ್ಷ. ಆ ವರ್ಷ ಬರುವಂತಹ ಯಾರು ವ್ಯಕ್ತಿ, ಅದನ್ನ ಯಾರು ಇನ್ಚಾರ್ಜ್ ಇದ್ದಾರೆ, ಅವರು ಇಂದ್ರದೇವರು. ಆ ಇಂದ್ರದೇವರು ಮಳೆಯನ್ನ ಸುರಿಸ್ತಾ ಇದ್ರು. ಆದ್ರೆ ಮಳೆಯನ್ನ ಸುರಿಸ್ತಾ ಇರುವಾಗ ಎಷ್ಟೊಂದು ಎಲ್ಲಾನು ತುಂಬಾ ಸಮೃದ್ಧವಾಗಿ ಬೆಳೀತಾ ಇತ್ತು ವೃಂದಾವನದಲ್ಲಿ. ಅದಕ್ಕೋಸ್ಕರ ಅವರೆಲ್ಲರೂ ಇಂದ್ರನ ಪೂಜೆಯನ್ನು ಮಾಡ್ತಾ ಇದ್ರು. ಆ ರೀತಿ ಮಾಡ್ತಾ ಇರುವಾಗ ಕೃಷ್ಣ ಬಂದ ಅಂತ ಹೇಳ್ದ ನಂದ ಮಹಾರಾಜ್ ಮತ್ತು ಎಲ್ಲ ಹಿರಿಯರಿಗೆ, ನಾವ್ ಯಾಕೆ ಇಂದ್ರನಿಗೆ ಪೂಜೆ ಮಾಡ್ಬೇಕು? ಯಾಕೆಂತ ಹೇಳಿದ್ರೆ ಗೋವರ್ಧನ ಶಿಖರ ನಮ್ಮೆಲ್ಲರಿಗೂ ಹಸುಗಳಿಗೆ ಮೇಯಿ ಕೊಡ್ತಾ ಇದೆ, ಹುಲ್ಲನ್ನ ಕೊಡ್ತಾ ಇದೆ, ಅದಕ್ಕೋಸ್ಕರ ನಮಗೆ ಹಾಲು ಸಿಗ್ತಾ ಇದೆ. ಆಮೇಲೆ ಅದಷ್ಟೇ ಅಲ್ಲ, ಎಲ್ಲಾ ನಮ್ಮ ಫಲವತ್ತಾಗಿರುವಂತ ಏನೆಲ್ಲ ಇದೆಯಲ್ಲ ಅದೆಲ್ಲವೂ ಗೋವರ್ಧನ ಶಿಖರ ಕೊಡ್ತಾ ಇದೆ. ಅದಕ್ಕೋಸ್ಕರ ನಾವ್ ಯಾಕೆ ಇಂದ್ರನಿಗೆ ಪೂಜೆ ಮಾಡ್ಬೇಕು? ಆಮೇಲೆ ಇಷ್ಟೊಂದು ಮಾತುಕತೆ, ವಾದ ವಿವಾದ ಎಲ್ಲ ಆಗುತ್ತೆ. ಕೊನೆಗೆ ಅವರೆಲ್ಲರಿಗೂ ಕೃಷ್ಣನಿಗೆ ಹೇಗಾದ್ರೂ ಮಾಡಿ ಸಂತುಷ್ಟ ಪಡಿಸ್ಬೇಕು ಅಂತ ಹೇಳಿ ಅವ್ರು ಹೇಳಿದ್ರು, ಆಯ್ತು ಮಾಡೋಣ. ಆದ್ರೆ ಇಂದ್ರನಿಗೆ ಪೂಜೆ ಮಾಡೋದನ್ನ ನಿಲ್ಲಿಸ್ಬಿಟ್ಟು ಯಾಕೆ ಮಾಡ್ಬೇಕು? ಗೋವರ್ಧನಗಿರಿಗೂ ಮಾಡೋಣ, ಅದ್ರ ಜೊತೆ ಇಂದ್ರನಿಗೂ ಮಾಡೋಣನಲ್ಲ. ಭಗವಂತ ಹೇಳಿದ್ರು, ಇಲ್ಲ, ಇಂದ್ರನಿಗೆ ಪೂಜೆ ಮಾಡಿರೋದು ಏನು ಏನೆಲ್ಲ ನೀವು ಮಾಡಿದ್ರಿ ನೈವೇದ್ಯ ಎಲ್ಲ, ಅದೆಲ್ಲವನ್ನು ಹಾಗೆ ಗೋವರ್ಧನಗಿರಿಗೆ ಅರ್ಪಣೆಯನ್ನ ಮಾಡೋಣ. ಎಲ್ಲಾ ಪೂಜೆಯ ಎಲ್ಲ ಮಾಡಿದ್ರಿ, ಅದೆಲ್ಲವನ್ನು ನೇರವಾಗಿ ಈಗ ಗೋವರ್ಧನಗಿರಿಗೆ ಅರ್ಪಣೆಯನ್ನ ಮಾಡೋಣ. ಈ ರೀತಿ ಭಗವಂತ ಕನ್ವಿನ್ಸ್ ಮಾಡಿಸಿದ್ರು. ಅದಾದ್ಮೇಲೆ ಗೋವರ್ಧನದ ಪೂಜೆ ತುಂಬಾ ಅದ್ಭುತವಾಗಿ ಭಗವಂತನ ನಿಯಮದಂತೆ ಎಲ್ಲವೂ ಆಯ್ತು. ಅದಾದ್ಮೇಲೆ ಇಂದ್ರನಿಗೆ ಎಲ್ಲರೂ ಖುಷಿಯಾಗಿದ್ರು. ವೃಂದಾವನದಲ್ಲಿ ಎಲ್ಲರೂ ಖುಷಿ. ಯಾಕೆ? ಎಲ್ಲ ಗೋಪರು, ಆಮೇಲೆ ಎಲ್ಲ ಗೋಪಿಯರು, ಆಮೇಲೆ ಕೃಷ್ಣನ ಸ್ನೇಹಿತರು, ಆಮೇಲೆ ಹಸುಗಳು, ಎಲ್ಲ ಪ್ರಾಣಿಗಳು, ಎಲ್ಲರಿಗೂ ಖುಷಿ. ಆದ್ರೆ ಒಬ್ಬರೇ ಮಾತ್ರ ತುಂಬಾ ದುಃಖಿತರಾಗಿದ್ರು. ಅದ್ಯಾರು ಅಂದ್ರೆ ಇಂದ್ರ. ಯಾಕೆಂದ್ರೆ ಭಗವಂತ ಎಲ್ಲರಿಗೂ ಖುಷಿ ಪಡಿಸಿದ್ರು. ಆದ್ರೆ ಆ ಇಂದ್ರ ಮಾತ್ರ ತುಂಬಾ, ಅವನ ಗರ್ವ ಏನಿತ್ತಲ್ಲ ಅವನ ಹೃದಯದಲ್ಲಿ ಅದನ್ನು ಚೂರು ಆಗೋಗ್ಬಿಡ್ತಾ ಇತ್ತು. ಭಗವಂತ ಅವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಭಗವಂತ ಈ ರೀತಿ ಎಲ್ಲ ಯೋಜನೆ ಮಾಡಿದ್ರು. ಕೊನೆಗೆ ಅವನು ತಡ್ಕೊಳಕ್ಕಾಗದೆ ಸಂಪೂರ್ಣ ವೃಂದಾವನವನ್ನೇ ನಾಶ ಮಾಡ್ತೀನಿ ಅಂತ ಹೇಳಿ ಸಂಕಲ್ಪ ತಗೊಂಡು ಮೋಡಗಳನ್ನ ಕರೀತಾರೆ. ಪ್ರಳಯದ ಸಮಯದಲ್ಲಿ ಬರುವಂತಹ ಮೋಡಗಳನ್ನ ಕರೆದು ಹೇಳ್ತಾರೆ ಮಳೆಯನ್ನ ಸುರಿಸೋದಕ್ಕೆ. ಆ ಮಳೆಯನ್ನು ಸುರಿಸುವಾಗ ಹೇಗೆ ಒಂದೊಂದು ಕಂಬದ ರೀತಿ ಒಂದೊಂದು ಮಳೆಯ ಹನಿ ಬರ್ತಾ ಇತ್ತಂತೆ. ಆಮೇಲೆ ಪ್ರಳಯದ ಸಮಯದಲ್ಲಿ ಹೇಗೆ ಸಂಪೂರ್ಣ ಎಲ್ಲವೂ ಕೊಚ್ಚಿ ಹೋಗ್ಬಿಡುತ್ತೆ, ಆ ರೀತಿ ವೃಂದಾವನದಲ್ಲಿ ಅಷ್ಟು ಭೀಕರವಾದಂತಹ ಮಳೆ, ಆಮೇಲೆ ಬಿರುಗಾಳಿ, ಆಮೇಲೆ ಪ್ರವಾಹ ಇವೆಲ್ಲವೂ ಪ್ರಾರಂಭ ಆಗಿ ಸಂಪೂರ್ಣ ವೃಂದಾವನ ಧ್ವಂಸ ಆಗುವಂತ ಸಮಯದಲ್ಲಿ ಎಲ್ಲರೂ ಬಂದು, ಗೋವುಗಳು ಮತ್ತು ಗೋಪಿಯರು ಎಲ್ಲರೂ ಬಂದು ಕೃಷ್ಣನಿಗೆ ಪ್ರಾರ್ಥನೆಯನ್ನ ಮಾಡ್ತಾರೆ. ತಕ್ಷಣ ಕೃಷ್ಣ ಬಂದು ಗೋವರ್ಧನ ಶಿಖರವನ್ನ ಎದ್ದು ನಿಲ್ಲಿಸ್ತಾರೆ. ಆಮೇಲೆ ಕಿರುಬೆರಳಿನಲ್ಲಿ ನಿಲ್ಲಿಸ್ತಾರೆ. ಎಲ್ಲರಿಗೂ ಅನ್ನಿಸ್ತಾ ಇರ್ಬೋದು, ಕಿರುಬೆರಳಿನಲ್ಲಿ ಯಾಕೆಂದ್ರೆ ಭಗವಂತ ತೋರಿಸ್ಕೊಡ್ಬೇಕಿತ್ತು ಇಂದ್ರನಿಗೆ, ನನ್ನ ಕಿರುಬೆರಳಿನಲ್ಲಿ ಎತ್ತುವಂತಹ ಶಕ್ತಿ ನನ್ನಲ್ಲಿದೆ. ನೀನು ಆಮೇಲೆ ಆ ಇಂದ್ರ ಒಂದು ಸಿಡಿಲು, ಆಮೇಲೆ ಭೀಕರವಾಗಿರುವಂತಹ ಬಿರುಗಾಳಿ ಎಲ್ಲವನ್ನು ಬಂದು ಆ ಗೋವರ್ಧನ ಗಿರಿಯ ಮೇಲೆ ಹಾಕ್ತಾ ಇದ್ರು. ಆದ್ರೂ ಆ ಗಿರಿ ಒಂದು ಸಣ್ಣ ಇಂಚು ಕೂಡ ಅದು ಅಲ್ಗಾಡಿಲ್ಲ. ಆಮೇಲೆ ಅದರಲ್ಲಿದ್ದಂತಹ ಹುಲ್ಲು ಅದು ಅಲ್ಗಾಡಿಲ್ಲ. ಇಷ್ಟೊಂದು ಇದನ್ನೆಲ್ಲ ನೋಡಿದ ತಕ್ಷಣ ಇಂದ್ರನ ಗರ್ವ ಧ್ವಂಸ ಆಗೋಯ್ತು. ಅವನು ನಮ್ರನಾಗಿ ಬಂದು ಭಗವಂತನಲ್ಲಿ ಕ್ಷಮೆಯನ್ನ ಕೇಳ್ತಾನೆ. ಈ ಸಮಯದಲ್ಲಿ ಭಗವಂತ ಸ್ವಯಂ ಗೋವರ್ಧನ ಪೂಜೆಯ ಸಮಯದಲ್ಲಿ ತುಂಬಾ ಅದ್ಭುತವಾದಂತಹ ಒಂದು ಶ್ಲೋಕ ಬರುತ್ತೆ. ನಾನು ತಮ್ಮೆಲ್ಲರಿಗೂ ಆ ಶ್ಲೋಕವನ್ನ ತೋರಿಸ್ಬೇಕು ಅಂತ ಇದ್ದೀನಿ. ಯಾಕಂದ್ರೆ ಇದರಿಂದ ನಮಗೆ ಗೊತ್ತಾಗುತ್ತೆ ಭಗವಂತ ಏನಂತ ಹೇಳ್ತಾರೆ ಗೋವರ್ಧನ ಗಿರಿಯ ಬಗ್ಗೆ. ಇದನ್ನ ನಾನು ತಮ್ಮೆಲ್ಲರಿಗೂ ತೋರಿಸ್ಬೇಕು ಅಂತ ಇದ್ದೀನಿ. ತಮ್ಮೆಲ್ಲರಿಗೂ ಕಾಣಿಸ್ತಾ ಇರ್ಬೋದು ಅನ್ಸುತ್ತೆ ನೋಡಿ. ಈ ಶ್ಲೋಕದಲ್ಲಿ ಭಗವಂತ ಹೇಳ್ತಾರೆ,
ಕೃಷ್ಣಸ್ತ್ವ ಅನ್ಯತಮಂ ರೂಪಂ ಗೋಪ ವಿಶ್ರಂಭಣಂ ಗತಃ ಶೈಲೋ ಅಸ್ಮಿ ಇತಿ ಬ್ರುವನ್ ಭೂರಿ ಬಲಿಮಾದದ್ ಬೃಹದ್ವಪುಃ. ಭಗವಂತ ನೋಡಿ ಹೇಳ್ತಾ ಇದ್ದಾರೆ, ಕೃಷ್ಣ ಅಸ್ಯೂಮ್ಡ್ gigantic form, huge form, to instill faith in the cowherd man, declaring I am Govardhan mountain. ಭಗವಂತ ಸ್ವಯಂ ಹೇಳ್ತಾ ಇದ್ದಾರೆ, ನಾನು ಗೋವರ್ಧನ ಶಿಖರ ಅಂತ ಹೇಳಿ. ಅಂದ್ರೆ ಈ ಶಿಖರ ಸಾಮಾನ್ಯವಾಗಿರೋದಲ್ಲ, ಇದು ಸಾಕ್ಷಾತ್ ಭಗವಂತನ ಸ್ವರೂಪ. ಇದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಅದಷ್ಟೇ ಅಲ್ಲ, ಮುಂದಿನ ಶ್ಲೋಕದಲ್ಲಿ ಮತ್ತೆ ಭಗವಂತ ಹೇಳ್ತಾ ಇದ್ದಾರೆ ನೋಡಿ, ತಸ್ಮೈ ನಮೋ ವ್ರಜಜನೇ ಸಹಚಕ್ರ ಆತ್ಮನಾತ್ಮನೇ ಅಹೋ ಪಶ್ಯತ ಶೈಲೋಷೌ ರೂಪೀನೋ ಅನುಗ್ರಹಂ ವ್ಯಧಾತ್. Together with the people of Vraja, the Lord bowed down to this form of Govardhan. ಭಗವಂತ ಸ್ವಯಂ ಆ ಗೋವರ್ಧನ ಗಿರಿಗೆ ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಹೇಳ್ತಾ ಇದ್ದಾರೆ, ಹೇಗೆ ಈ ಗೋವರ್ಧನ ಶಿಖರ ಎಷ್ಟು ನಮ್ಮೆಲ್ಲರಿಗೂ ಇಷ್ಟೊಂದು ಸಹಕಾರ ಮಾಡ್ತಾ ಇದೆ, ಆಮೇಲೆ ಇದು ನಮ್ಮೆಲ್ಲರಿಗೂ ಕೃಪೆಯನ್ನ ತೋರಿಸ್ತಾ ಇದೆ. ಈ ರೀತಿ ಭಗವಂತನ ಗೋವರ್ಧನ ಶಿಖರ ಭಗವಂತನಿಂದ ಅಭಿನ್ನವಾಗಿದೆ. ಇದಿಷ್ಟೇ ಅಲ್ಲ, ಮತ್ತೊಂದು ಶ್ಲೋಕ ಹೇಳುತ್ತೆ, ಹೇಗೆ ಈ ಗೋವರ್ಧನ ಶಿಖರ ಇದನ್ನ ಹರಿದಾಸ ವರ್ಯ ಅಂತ ಹೇಳ್ತಾ ಇದ್ದಾರೆ. ಹರಿದಾಸ ವರ್ಯ ಇದು ತುಂಬಾ ಹೆಚ್ಚು ಇದರ ಶಬ್ದದ ಪ್ರಯೋಗ ಆಗಿಲ್ಲ. ನೋಡಿ ಹೇಳ್ತಾರೆ, ಹಂತಾಯಮದ್ರಿರಬಲ ಹರಿದಾಸ ವರ್ಯೋ ಯದ್ ರಾಮಕೃಷ್ಣ ಚರಣ ಸ್ಪರ್ಶ ಪ್ರಮೋದ ಮಾನಂ ತನೋತಿ ಸಹ ಗೋಗಣಯಸ್ತಯೋರ್ಯತ್ ಪಾನೀಯಸು ಯವಸ ಕಂದರ ಕಂದ ಮೂಲೈ. ನೋಡಿ ಹೇಳ್ತಾ ಇದ್ರೆ, ಎಲ್ಲಾ ಭಕ್ತರಲ್ಲಿ ಈ ಗೋವರ್ಧನ ಗಿರಿ ತುಂಬಾ ಶ್ರೇಷ್ಠವಾಗಿರುವಂತಹ ಕೃಷ್ಣನ ಭಕ್ತ ಅಂತ ಹೇಳ್ತಾರೆ. ನೋಡಿ, ಹಿಂದೆ ಹೇಳ್ತಾ ಇದ್ರು ಗೋವರ್ಧನ ಗಿರಿ ಸಾಕ್ಷಾತ್ ಶ್ರೀಕೃಷ್ಣ ಅಂತ. ಇಲ್ಲಿ ಹೇಳ್ತಾರೆ ಆ ಗೋವರ್ಧನ ಗಿರಿ ಭಗವಂತನ ತುಂಬಾ ಶ್ರೇಷ್ಠವಾದಂತ ಭಕ್ತ ಅಂತಾನು ಹೇಳ್ತಾ ಇದ್ದಾರೆ. ಎರಡೂ ಸರಿ. ಒಂದು ಸಾಕ್ಷಾತ್ ಭಗವಂತನ ಸ್ವರೂಪ, ಅದಷ್ಟೇ ಅಲ್ಲ ಈ ಗೋವರ್ಧನಗಿರಿ ಭಗವಂತನ ವಿಶೇಷವಾದಂತಹ ಶ್ರೇಷ್ಠವಾಗಿರುವಂತಹ ಭಕ್ತ. ಯಾಕೆ ಈ ಗೋವರ್ಧನಗಿರಿ ಶ್ರೇಷ್ಠವಾಗಿರುವಂತಹ ಭಕ್ತ, ಎಲ್ಲಾ ಭಕ್ತರಲ್ಲಿ ಶ್ರೇಷ್ಠವಾದಂತಹ ಭಕ್ತ ಯಾಕೆ ಅಂತ ಹೇಳಿದ್ರೆ, ಇದು ಸಾಕ್ಷಾತ್ ಶ್ರೀಮತಿ ರಾಧಾರಾಣಿ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈ ಶ್ಲೋಕದಲ್ಲಿ ನಮಗೆ ಗೊತ್ತಾಗುತ್ತೆ. ನೋಡಿ ಹೇಳ್ತಾರೆ, ಆಫ್ ಆಲ್ ದ ಡಿವೋಟೀಸ್ ಗೋವರ್ಧನ್ ಹಿಲ್ ಇಸ್ ದ ಬೆಸ್ಟ್. ಹರಿದಾಸ ವರ್ಯ, ವರ್ಯ ಅಂತ ಹೇಳಿದ್ರೆ ಶ್ರೇಷ್ಠ, ಹರಿದಾಸರಲ್ಲಿ ಶ್ರೇಷ್ಠ. ಸಾಮಾನ್ಯವಾಗಿ ಹರಿದಾಸ ಅಂತ ಶಬ್ದ ತುಂಬಾ ಕಡಿಮೆ ಪ್ರಯೋಗ ಆಗಿದೆ, ಅದರಲ್ಲಿ ವಿಶೇಷವಾಗಿ ಗೋವರ್ಧನ ಗಿರಿಗೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಕೃಷ್ಣ ಬಲರಾಮರಿಗೆ ಸಾಕ್ಷಾತ್ ಶ್ರೀಕೃಷ್ಣ ಬಲರಾಮ ಏನ್ ಮಾಡ್ತಾ ಇರ್ತಾರೆ, ಅವರ ಚರಣ ಕಮಲಗಳನ್ನ ಗೋವರ್ಧನ ಗಿರಿಯ ಮೇಲೆ ಇಡ್ತಾರೆ. ಅದಷ್ಟೇ ಅಲ್ಲ, ಕೃಷ್ಣ ಮತ್ತು ಬಲರಾಮರಿಗೆ ಅವರ ಗೋವುಗಳಿಗೆ, ಅವರ ಕರುಗಳಿಗೆ ಮತ್ತು ಅವರ ಸ್ನೇಹಿತರಿಗೆ ಏನೆಲ್ಲ ಅವಶ್ಯಕತೆಗಳಿದೆ ಅದೆಲ್ಲವನ್ನು ಅದು ಸ್ವಯಂ ಅದು ಸಂಪೂರ್ಣ ಮಾಡುತ್ತೆ. ಏನೆಲ್ಲ ಬೇಕಾಗತ್ತೆ, ಕುಡಿಯೋದಕ್ಕೆ ನೀರು ಬೇಕಾಗತ್ತೆ, ಹುಲ್ಲುಗಳು ಬೇಕಾಗತ್ತೆ, ಆಮೇಲೆ ಗುಹೆಗಳು ಬೇಕಾಗತ್ತೆ, ಆಮೇಲೆ ಹಣ್ಣುಗಳು, ಹೂವುಗಳು, ಮತ್ತೆ ಯಾವುದೆಲ್ಲ ತರಕಾರಿಗಳಿರ್ಬೇಕು, ಇಲ್ಲ ಕೆಲವು ಬಾರಿ ಖನಿಜಗಳಿರ್ಬೋದು. ಯಾಕಂದ್ರೆ ಭಗವಂತನ ರೂಪ ಸೌಂದರ್ಯವನ್ನ ಅಲಂಕಾರ ಮಾಡೋದಕ್ಕೆ ಕೆಲವು ಬಾರಿ ಇಷ್ಟೊಂದು ಮುತ್ತು ರತ್ನ ಖನಿಜಗಳನ್ನೆಲ್ಲ ಭಗವಂತನಿಗೆ ನೋಡಿ, ಭಗವಂತನ ಅಲಂಕಾರ ವೃಂದಾವನದಲ್ಲಿ ಹೇಗಿರುತ್ತೆ ಮತ್ತು ದ್ವಾರಕಾನಲ್ಲಿ ಹೇಗಿರುತ್ತೆ ವಿಶೇಷವಾಗಿದೆ. ಇದು ವೃಂದಾವನದಲ್ಲಿ ಕೃಷ್ಣನ ಸೌಂದರ್ಯ ಇದೆಯಲ್ಲ, ಅದು ಇನ್ನೂ ಹೆಚ್ಚು ಆಗತ್ತೆ. ಯಾಕೆ ಅಂತ ಹೇಳಿದ್ರೆ ಭಗವಂತ ವೃಂದಾವನದಲ್ಲಿ ಅವರ ಐಶ್ವರ್ಯವನ್ನು ತೋರಿಸ್ಕೊಳ್ಳೋದಿಲ್ಲ. ದ್ವಾರಕಾನಲ್ಲಿ ಭಗವಂತ ಅವರ ಐಶ್ವರ್ಯದ ರೂಪ, ಅವರ ಸಂಪತ್ತು ಅದೆಲ್ಲವನ್ನು ತೋರಿಸ್ಕೊಡ್ತಾರೆ. ಆದ್ರೆ ವೃಂದಾವನದಲ್ಲಿ ಭಗವಂತ ತುಂಬಾ ಸರಳವಾಗಿರ್ತಾರೆ. ಆಮೇಲೆ ಅಲ್ಲಿ ಅರಣ್ಯದಲ್ಲಿ ಏನೆಲ್ಲ ಹೂವುಗಳಿರುತ್ತೆ, ಇಲ್ಲ ಅಲ್ಲಿ ಯಾವುದೇ ರೀತಿಯ ಬೀಜಗಳಿರುತ್ತೆ, ಇಲ್ಲ ಕೆಲವು ಬಾರಿ ಅಲ್ಲಿ ಖನಿಜಗಳಿರುತ್ತೆ, ಮುತ್ತು ರತ್ನಗಳಿರುತ್ತೆ, ಅದರಿಂದಲೇ ಭಗವಂತ ಅಲಂಕಾರ ಮಾಡ್ಕೊಳ್ತಾರೆ. ಆಮೇಲೆ ಅವರ ಸ್ನೇಹಿತರು ಕೃಷ್ಣನ ಅಲಂಕಾರ ಮಾಡ್ತಾರೆ. ಯಾರು ಭಗವಂತನ ಅಲಂಕಾರ ಮಾಡ್ತಾರಲ್ಲ, ಭಗವಂತ ಅವರ ಭಕ್ತರ ಅಲಂಕಾರ ಮಾಡ್ತಾರೆ. ನೋಡಿ, ಭಗವಂತನ ರೂಪದ ಸೌಂದರ್ಯವನ್ನು ಹೆಚ್ಚೋದಕ್ಕೆ ಭಕ್ತರ ಅಲಂಕಾರ ಮಾಡ್ತಾರೆ. ಭಗವಂತ ಭಕ್ತರ ಗುಣಗಳನ್ನ ಹೆಚ್ಚು ಮಾಡಿ ಭಕ್ತರ ಅಲಂಕಾರವನ್ನ ಮಾಡ್ತಾರೆ. ಅದೇ ರೀತಿ ಹೇಳ್ತಾ ಇದ್ರೆ, ಈ ರೀತಿ ಕೃಷ್ಣ ಮತ್ತು ಬಲರಾಮರ ಏನು ಅವರ ಚರಣ ಚಿಹ್ನೆಗಳು
ಗೋವರ್ಧನ ಗಿರಿಯ ಮೇಲಿದೆ. ಈ ರೀತಿ ಭಗವಂತನ ತುಂಬಾ ವಿಶೇಷವಾದಂತಹ ಭಕ್ತ ಯಾರು ಅಂತ ಹೇಳಿದ್ರೆ ಈ ಗೋವರ್ಧನಗಿರಿ. ಇದಿಷ್ಟೇ ಅಲ್ಲ, ಈಗ ಗೋವರ್ಧನಗಿರಿಯ ರೂಪ ಹೇಗಿದೆ ಅದೆಲ್ಲವನ್ನು ಕೆಲವು ಬಾರಿ ಯಾರಾದ್ರೂ ಕೇಳ್ತಾರೆ, ಗೋವರ್ಧನಗಿರಿಯ ರೂಪ ಹೇಗಿದೆ ಅಂತ ಹೇಳಿ. ನಾನು ತಮ್ಮೆಲ್ಲರಿಗೂ ಒಂದು ಸಣ್ಣ ಚಿತ್ರವನ್ನ ತೋರಿಸ್ತೀನಿ. ಇದರಲ್ಲಿ ನಮಗೆ ಗೊತ್ತಾಗುತ್ತೆ ಗೋವರ್ಧನಗಿರಿಯ ರೂಪ. ನೋಡಿ, ಹೇಳ್ತಾರೆ ಗೋವರ್ಧನಗಿರಿಯ ರೂಪ ಅಂತ ಹೇಳಿದ್ರೆ ಇದು ಒಂದು ನವಿಲಿನ ಆಕಾರದಲ್ಲಿದೆ. ಶಾಸ್ತ್ರದಲ್ಲಿ ಹೇಳುತ್ತೆ ಇದು ಒಂದು ನವಿಲಿನ ರೂಪದಲ್ಲಿದೆ ಅಂತ. ಇದು ಅದರ ತಲೆಯ ಭಾಗ ಹೇಗಿದೆ ಅಂತ ಹೇಳಿದ್ರೆ ಒಂದು ಕಡೆಗೆ ವಾಲಿದೆ. ಅಲ್ಲಿ ಏನಿದೆ ಅಂತ ಹೇಳಿದ್ರೆ ವಿಶೇಷವಾಗಿ ಅದರ ಕಣ್ಣುಗಳು ರಾಧಾಕುಂಡ ಮತ್ತು ಶ್ಯಾಮಕುಂಡ ಇದ್ದ ಹಾಗೆ, ಮತ್ತು ಅದರ ಮುಖ ಕುಸುಮ ಸರೋವರ ಅದಿದೆ. ಈ ಎಲ್ಲ ಪ್ರದೇಶಗಳ ಬಗ್ಗೆ ನಾವು ಇನ್ನು ಚರ್ಚೆ ಮಾಡೋಣ ಇನ್ನು ಮುಂದಿನ ಸೆಷನ್ಸ್ ಅಲ್ಲಿ. ಆದರೆ ಇಲ್ಲಿ ನಾವೇನ್ ಚರ್ಚೆ ಮಾಡ್ತಾ ಇದೀವಿ, ಕುಸುಮ ಸರೋವರ ಅದರ ಮುಖ ಇದ್ದಾಗೆ, ರಾಧಾಕುಂಡ ಶ್ಯಾಮಕುಂಡ ಅದರ ಕಣ್ಣುಗಳಿದ್ದ ಹಾಗೆ, ಆಮೇಲೆ ಅದರ ಬಾಯಿ ಬಂದು ಮುಖಾರವಿಂದ, ಆಮೇಲೆ ಅದರ ಕತ್ತು ಬಂದು ಮಾನಸಿಗಂಗ, ಮತ್ತು ಅದರ ಕಿವಿಗಳು ಗ್ವಾಲ ಪೋಖರ್ ಅಂತ ಇದೆ. ಆಮೇಲೆ ಅದರ ಬಾಲ ಬಲರಾಮ ಸ್ಥಳಿ, ಮತ್ತು ಅದರ ಆ ಬಾಲ ಎಲ್ಲಿ ಕೊನೆ ಆಗುತ್ತೆ ಅಂದರೆ ಪೂಂಚರಿ, ಅಲ್ಲಿ ಅದು ಕೊನೆ ಆಗುತ್ತೆ. ಈ ಸಂಪೂರ್ಣ ಎಲ್ಲಾ ಸ್ಥಳಗಳ ವಿವರಣೆ ಹೇಗಿದೆ ಅಂತ ಹೇಳಿದ್ರೆ ಅದು ಒಂದು ನವಿಲಿನ ಆಕಾರದಲ್ಲಿದೆ. ನಾವು ಮುಂದಿನ ವಾರ ನಮಗೆ ಗೊತ್ತಾಗುತ್ತೆ ಇನ್ನು ಹೇಗೆ ಎಕ್ಸಾಕ್ಟ್ ಈ ನವಿಲಿನ ಆಕಾರ ಹೇಗಿದೆ ಅದೆಲ್ಲವನ್ನು ನಾವು ಮುಂದೆ ಇನ್ನ ಚರ್ಚೆಯನ್ನ ಮಾಡೋಣ. ಈಗ ಇಲ್ಲಿ ತನಕ ಏನ್ ಚರ್ಚೆ ಮಾಡಿದ್ದು ಅಂತ ಹೇಳಿ, ಈಗ ಪರಿಕ್ರಮ ಮಾಡಬೇಕು ಅಂತ ಹೇಳಿದ್ರೆ ಯಾವ ಸಮಯದಲ್ಲಿ ಮಾಡಬೇಕು? ಎಷ್ಟೋ ಜನ ಕೇಳ್ತಾರೆ, ಯಾವ ಸಮಯದಲ್ಲಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬಾರ್ದು, ಹೇಗ್ ಮಾಡಬೇಕು, ಇವೆಲ್ಲನ ಕೇಳ್ತಾರಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದಾರೆ, ಈ ವೃಂದಾವನದ ಗೋವರ್ಧನ ಪರಿಕ್ರಮ ಮಾಡಬೇಕು ಅಂತ ಹೇಳಿದ್ರೆ ನಾವು ಯಾವಾಗ್ಲೂ ಅಲ್ಲಿನ ಮಂದಿರದಲ್ಲಿ ಏನೆಲ್ಲ ಮಂದಿರಗಳು ಇರುತ್ತೆ ಅದರ ಮಂದಿರದ ದರ್ಶನಗಳನ್ನು ಮಾಡಬೇಕು. ಜೊತೆನಲ್ಲಿ ಅಲ್ಲಿ ಗೋವುಗಳು, ಅಲ್ಲಿನ ವೈಷ್ಣವರು, ಆಮೇಲೆ ಅಲ್ಲಿನ ತುಂಬಾ ವೃಕ್ಷಗಳು. ಗೋವರ್ಧನಗಿರಿ ಇಲ್ಲ ವೃಂದಾವನದಲ್ಲಿ ಅಲ್ಲಿನ ವೃಕ್ಷಗಳು ಸಾಮಾನ್ಯವಾದ ವೃಕ್ಷಗಳಲ್ಲ, ಅದೆಲ್ಲೋ ಕಲ್ಪ ವೃಕ್ಷ. ಅದಕ್ಕೋಸ್ಕರ ನಾವು ಅಲ್ಲಿ ಹೋದಾಗ್ಲೂ ಆ ವೃಕ್ಷಗಳಿಗೂ ನಾವು ಪ್ರಾರ್ಥನೆ ಮಾಡ್ಬೋದು. ವೃಕ್ಷಗಳು ಪ್ರಾರ್ಥನೆ ಮಾಡಿ ನಮ್ಮ ಆಸೆಗಳನ್ನೆಲ್ಲ ತೀರಿಸಬಹುದು. ಅದಷ್ಟೇ ಅಲ್ಲ, ಅಲ್ಲಿನ ಕುಂಡಗಳು, ಆಮೇಲೆ ಯಾವುದೇ ಜಂತುಗಳು ಇರ್ಬೋದು ಅಲ್ಲಿ, ಅದು ಚರ ಮತ್ತು ಅಚರ ಜಂತುಗಳು ಇರ್ಬೋದು. ಅವರೆಲ್ಲರಿಗೂ ನಾವು ಭಕ್ತಿ ಭಾವನೆಯಿಂದ ಅವರಿಗೆ ಸಮ್ಮಾನವನ್ನ ಕೊಡ್ತಾ ನಾವು ಪರಿಕ್ರಮ ಮಾಡಬೇಕು. ಆಗ ಅತಿ ಹೆಚ್ಚು ಲಾಭ ಬರುತ್ತೆ. ಆಮೇಲೆ ನಾವು ಯಾವಾಗ ಧಾಮಕ್ಕೆ ಹೋದಾಗ ನಾವು ಅಲ್ಲಿ ಕೋಪ ಆಗ್ಬಿಡ್ಬಾರ್ದು, ಯಾರಿಗೂ ಶಾಪ ಕೊಟ್ಬಿಡ್ಬಾರ್ದು, ಯಾರಿಗೂ ಅಪರಾಧ ಮಾಡ್ಬಿಡ್ಬಾರ್ದು. ಆಮೇಲೆ ಆಗ ಏನಾಗುತ್ತೆ, ನಾವು ಮಾಡಿರುವಂತ ಗಳಿಸ್ತಾ ಇರೋಂಥ ಭಕ್ತಿಯ ಪುಣ್ಯ ಇಲ್ಲ ಎಲ್ಲಾ ಪುಣ್ಯಗಳು ನಾಶ ಆಗೋಗ್ಬಿಡುತ್ತೆ. ನಾವು ಅಲ್ಲಿ ಹೋಗಿ ಹೆಚ್ಚು ಪುಣ್ಯವನ್ನ ಗಳಿಸೋ ಬದಲು ಇನ್ನು ಪಾಪವನ್ನ ಗಳಿಸಿ ಬಂದ್ಬಿಡ್ತೀವಿ. ಅದಷ್ಟೇ ಅಲ್ಲ, ನಾವು ಸಾಮಾನ್ಯವಾಗಿ ಪರಿಕ್ರಮ ವೃಂದಾವನದಲ್ಲಿ ಗೋವರ್ಧನಲ್ಲಿ ಮಾಡ್ಬೇಕು ಅಂತ ಹೇಳಿದ್ರೆ ಚಪ್ಪಲಿ ಇಲ್ಲದೆ ಮಾಡಿದ್ರೆ ಉತ್ತಮ. ಯಾಕಂದ್ರೆ ಸಾಕ್ಷಾತ್ ಅಲ್ಲಿನ ಮಣ್ಣು ನಮ್ಮ ಅಂಗಕ್ಕೆ ಸ್ಪರ್ಶ ಆಗ್ತಾ ಇದೆ, ಅದು ಇನ್ನೂ ಉತ್ತಮ. ಆಮೇಲೆ ನಮ್ಮ ಬಟ್ಟೆಗಳು ಶುಭ್ರವಾಗಿರಬೇಕು. ಆಮೇಲೆ ಆದಷ್ಟು ಯಾವುದೇ ರೀತಿಯ ಲಕ್ಸುರಿಯಸ್ ಐಟಮ್, ನಾವು ಸಾಮಾನ್ಯವಾಗಿ ಯಾವುದೇ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ಹೆಚ್ಚು ತಪಸ್ಯವನ್ನು ಮಾಡಿದ್ರೆ ಉತ್ತಮ. ಅಲ್ಲಿ ಹೆಚ್ಚು ಲಕ್ಸುರಿಯನ್ನ ಹುಡ್ಕೋ ಬದಲು ಅಲ್ಲಿ ಎಷ್ಟು ತಪಸ್ಸೆ ಮಾಡ್ತೀವಿ ಉತ್ತಮ. ಯಾಕಂದ್ರೆ ಅಲ್ಲಿ ಹೋಗಿ ತಪಸ್ಸೆ ಮಾಡಿದ್ರೆ ಇನ್ನೂ ಹೆಚ್ಚು ಲಾಭ ಬರುತ್ತೆ. ಆಮೇಲೆ ಬ್ರಹ್ಮಚರ್ಯವನ್ನ ಪಾಲನೆ ಮಾಡಬೇಕು. ನಾವು ಯಾವಾಗಲಾದ್ರೂ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಹೆಚ್ಚು ಬ್ರಹ್ಮಚರ್ಯವನ್ನ ಪಾಲನೆ ಮಾಡಬೇಕು. ಆಮೇಲೆ ಪರಿಕ್ರಮ ರಾತ್ರಿ ಸಮಯದಲ್ಲಿ ಮಾಡಬಾರ್ದು. ಆಮೇಲೆ ಕೆಲವು ಬಾರಿ ನಾವು ಪರಿಕ್ರಮ ಮಾಡುವಾಗ್ಲೂ ಭೂಮಿಯ ಮೇಲೆ ನೋಡ್ಬೇಕು, ಯಾವ್ದಾದ್ರು ಜಂತುಗಳಿದ್ಯಾ. ನಾವು ಹೋಗ್ತಾರೋ ಬರುವಾಗ ಅವರನ್ನ ತುಳಿದು ನಾವು ಅವ್ರನ್ನ ಸಾಯಿಸ್ಲು ಬಿಡ್ಬೋದು. ಅದಕ್ಕೋಸ್ಕರ ನಾವು ತುಂಬಾ ಗಂಭೀರವಾಗಿ ಪರಿಕ್ರಮವನ್ನ ಮಾಡ್ಬೇಕು. ಅಕಸ್ಮಾತ್ ನಮಗೆ ಆರೋಗ್ಯ ಏನಾದ್ರು ಕೆಟ್ಟೋಗ್ಬಿಡ್ತು ಅಂತ ಹೇಳಿದ್ರೆ ನಾವು ಮಧ್ಯ ರೆಸ್ಟ್ ತಗೊಂಡು ಆಮೇಲೂ ಮಾಡ್ಬೋದು. ಆಮೇಲೆ ಅರ್ಧಂಬರ್ಧ ಮಾಡಿ ವಾಪಸ್ ಬಂದ್ಬಿಡಬಾರ್ದು ಪರಿಕ್ರಮ ಮಾಡುವಾಗ. ಈಗ ತುಂಬಾ ಮುಖ್ಯವಾಗಿರುವಂತಹದ್ದು ಹೇಳ್ತಾ ಇದ್ರೆ, ಈ ಗೋವರ್ಧನ ಗಿರಿ ಹೇಗೆ ಪ್ರಕಟ ಆಯಿತು ಅದನ್ನ ನಾವು ಈಗ ಚರ್ಚೆಯನ್ನ ಮಾಡೋಣ. ಗೋವರ್ಧನ ಗಿರಿ ಹೇಗೆ ಪ್ರಕಟ ಆಯಿತು ಅಂತ ಹೇಳಿ ನಾವು ಈಗ ಚರ್ಚೆಯನ್ನ ಮಾಡೋಣ. ಹೇಳ್ತಾ ಇದ್ರೆ,
ತುಂಬಾ ಪ್ರಮುಖವಾಗಿರುವಂತಹ ಗರ್ಗ ಸಂಹಿತಾನಲ್ಲಿ ಹೇಳ್ತಾರೆ, ಇದು ಮೊದಲು ಶಾಲ್ಮಲಿ ದ್ವೀಪ. ನಮ್ಮಲ್ಲಿ ನಮ್ಮ ಸಂಪೂರ್ಣ ಭೂಮಂಡಲದಲ್ಲಿ ಎಷ್ಟು ದ್ವೀಪಗಳಿದೆ? 7 ದ್ವೀಪಗಳಿದೆ. ಅದರಲ್ಲಿ ಶಾಲ್ಮಲಿ ದ್ವೀಪ ಅನ್ನುವಂಥದ್ದು ತುಂಬಾ ವಿಶೇಷವಾಗಿದೆ. ಈ ಶಾಲ್ಮಲಿ ದ್ವೀಪದಲ್ಲಿ ಯಾವಾಗ ಅಲ್ಲಿ ಪುಲಸ್ತ್ಯ ಋಷಿ ಅನ್ನಂತಹ ಋಷಿ ಅಲ್ಲಿ ಹೋಗ್ತಾ ಇದ್ರು. ಆ ಋಷಿ ಯಾವಾಗ ಈ ಗೋವರ್ಧನ ಗಿರಿಯನ್ನ ನೋಡ್ತಾರೆ, ಈ ಶಿಖರವನ್ನ ನೋಡ್ತಾರೆ, ಅವ್ರಿಗೆ ತುಂಬಾ ಖುಷಿ ಆಗೋಗ್ಬಿಡತ್ತೆ. ಅವ್ರಿಗನ್ಸತ್ತೆ ಈ ಗಿರಿ ಎಷ್ಟು ಸುಂದರವಾಗಿದೆ, ಎಷ್ಟು ಶಾಂತವಾಗಿ ಪ್ರಶಾಂತವಾಗಿದೆ. ಆಮೇಲೆ ಈ ಗಿರಿಯ ಮೇಲೆ ನಾನು ಕೂತ್ಕೊಂಡು ಧ್ಯಾನದಲ್ಲಿ ಮಗ್ನನಾಗಿರ್ಬೋದು. ಅದಕ್ಕೋಸ್ಕರ ಅವರು ಹೋಗಿ ದ್ರೋಣಾಚಲ ಅಂತ ಗೋವರ್ಧನ ಗಿರಿಯ ತಂದೆ ಅವರ ಹತ್ರ ಹೋಗ್ಬಿಟ್ಟು ಪ್ರಾರ್ಥನೆಯನ್ನ ಮಾಡ್ತಾರೆ. ಅವ್ರು ಹೇಳ್ತಾರೆ, ಪುಲಸ್ತ್ಯ ಋಷಿ ಹೋಗಿ ಹೇಳ್ತಾರೆ, ನನಗೆ ನಿಮ್ಮ ಮಗ ಆಗಿರುವಂತಹ ಗೋವರ್ಧನ ಗಿರಿಯನ್ನ ನಾನು ಕಾಶಿಯಲ್ಲಿ ತಗೊಂಡು ಹೋಗ್ಬೇಕು ಅಂತ ಇದ್ದೀನಿ. ಯಾಕೆಂದ್ರೆ ಅಲ್ಲಿ ನಾನು ಕುತ್ಕೊಂಡು ಧ್ಯಾನ ತಪಸ್ಯವನ್ನ ಮಾಡಬೇಕು ಅಂತ ಹೇಳಿ. ಇದನ್ನ ಕೇಳಿದ ತಕ್ಷಣ ಅವ್ರಿಗೆ ಬೇಜಾರಾಗ್ತಾ ಇತ್ತು ತಂದೆಗೆ, ಮಗನ್ನ ಕಳಿಸ್ಬೇಕು ಅಂತ ಹೇಳಿ. ಆದ್ರೂ ಇಲ್ಲ ಅಂತ ಹೇಳಿದ್ರೆ ಏನಾಗ್ಬಿಡುತ್ತೆ, ಈ ಋಷಿ ಶಾಪ ಕೊಟ್ಬಿಡ್ಬೋದು ಅಂತ ಹೇಳಿ ಅವರು ಆಯ್ತು ಅಂತ ಹೇಳಿ ಹೇಳಿದ್ರು. ಆದ್ರೆ ಗೋವರ್ಧನ ಗಿರಿ ಹೇಳಿದ್ರು, ನಂದು ಒಂದು ಕಂಡೀಷನ್ ಇದೆ. ಏನು ಕಂಡೀಷನ್? ನಾನು ಬರೋದಕ್ಕೆ ಸಿದ್ಧನಾಗಿದ್ದೀನಿ, ನಿಮ್ಮ ತಪಸ್ಯಕ್ಕೆ ನಾನು ಸಹಾಯ ಮಾಡೋದಕ್ಕೆ ಸಿದ್ಧನಾಗಿದ್ದೀನಿ. ಆದ್ರೆ ಒಂದೇ ಒಂದು ಕಂಡೀಷನ್. ಏನು ಕಂಡೀಷನ್ ಅಂತ ಹೇಳಿದ್ರೆ, ನಾವು ತಗೊಂಡು ಹೋಗುವಾಗ ಅಕಸ್ಮಾತ್ ನೀವು ನನ್ನನ್ನ ಎಲ್ಲಾದ್ರೂ ಮಧ್ಯದಲ್ಲಿ ಏನಾದ್ರೂ ಇಟ್ಬಿಟ್ರೆ ಮತ್ತೆ ನಾನು ಅಲ್ಲಿಂದ ಆ ಪ್ರದೇಶದಿಂದ ನಾನು ಹೇಳೋದಿಲ್ಲ ಅಂತ ಹೇಳಿ ಪುಲಸ್ತ್ಯ ಋಷಿಗೆ ಈ ರೀತಿ ಗೋವರ್ಧನಗಿರಿ ಹೇಳಿದ್ರು. ಇದಾದ್ಮೇಲೆ ಆಯ್ತು ಅಂತ ಹೇಳಿ ಪುಲಸ್ತ್ಯ ಋಷಿ ತಗೊಂಡು ಹೋಗ್ತಾ ಇರುವಾಗ ಅವರು ಈ ವೃಂದಾವನದ ಪ್ರದೇಶದಲ್ಲಿ ಬಂದ್ರು. ಈ ವೃಂದಾವನದ ಪ್ರದೇಶದಲ್ಲಿ ಬಂದಿದ ತಕ್ಷಣ ಅವರಿಗೆ ಅನ್ನಿಸ್ತು, ಇಲ್ಲಿ ಭಗವಂತನ ಲೀಲೆಗಳಾಗುವಂಥದ್ದಿದೆ, ಅದಕ್ಕೋಸ್ಕರ ನಾನು ಈ ಪ್ರದೇಶವನ್ನ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಅವರು ಅವರ ಶರೀರದ ತೂಕವನ್ನ ಹೆಚ್ಚು ಮಾಡ್ಬಿಟ್ರು. ಗೋವರ್ಧನ ಗಿರಿ ಏನ್ ಮಾಡಿದ್ರು, ಅವರ ಶರೀರದ ತೂಕ ಹೆಚ್ಚು ಮಾಡಿದ ತಕ್ಷಣ ಪುಲಸ್ತ್ಯ ಋಷಿಗೆ ಅನ್ನಿಸ್ತು, ಇದು ತುಂಬಾ ಈಗ ಭಾರ ಆಗ್ತಾ ಇದೆ, ನಾನು 1 ನಿಮಿಷ ಇದನ್ನ ಇಟ್ಬಿಟ್ಟು ನಾನು ಹೋಗಿ ಸ್ನಾನ ಮಾಡ್ಕೊಂಡು ಗಾಯತ್ರಿ ಸಂಧ್ಯಾ ವಂದನೆಯನ್ನ ಮಾಡ್ಬಿಟ್ಟು ಬರೋಣ ಅಂತ ಹೇಳಿ ಅವ್ರು ಹೋದ್ರು. ಕೆಲವೇ ಕ್ಷಣಗಳಲ್ಲಿ ಮತ್ತೆ ವಾಪಸ್ ಬಂದ್ರು. ಮತ್ತೆ ಅದನ್ನ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ. ಆದ್ರೆ ಗೋವರ್ಧನಗಿರಿ ಎದೊಳ್ತಾ ಇಲ್ಲ. ಅವ್ರು ಎಷ್ಟೊಂದು ಪ್ರಯತ್ನ ಪಟ್ರು, ಆದ್ರೂ ಗೋವರ್ಧನಗಿರಿ ಬಂದಿಲ್ಲ. ಆಗ ಅವ್ರು ಹೇಳ್ತಾರೆ, ನಿನಗೆ ನಾನು ಶಾಪವನ್ನ ಕೊಡ್ತೀನಿ, ನೀನು ಏನಾಗ್ತೀಯ, ಕ್ರಮೇಣ ನೀನು ಮಸ್ಟರ್ಡ್ ಸೀಡ್, ಸಾಸಿವೆ ಕಾಳಷ್ಟು ಏನಾಗೋಗ್ಬಿಡುತ್ತೆ, ನೀನು ಭೂಮಿಯಲ್ಲಿ ಕುಸಿದೋಗ್ತಾ ಇದೀಯ. ಪ್ರತಿದಿನ 1 ಸಾಸಿವೆ ಕಾಳಷ್ಟು ನೀನು ಭೂಮಿಯಲ್ಲಿ ಕುಸಿದೋಗ್ತಾ ಇರ್ತೀಯ. ಕಲಿಯುಗದ ಸಮಾಪ್ತಿಯ ಸಮಯದಲ್ಲಿ ನೀನು ಸಂಪೂರ್ಣವಾಗಿ ಭೂಮಿಯಲ್ಲಿ ಸಮಾಪ್ತಿ ಆಗ್ಬಿಟ್ಟಿರ್ತೀಯ. ಈ ರೀತಿ ಒಂದು ಶಾಪವು ಬಂತು ಗಿರಿರಾಜರಿಗೆ. ಇದಕ್ಕೋಸ್ಕರ ಆದರೆ ಈ ಶಾಪ ಒಂದು ರೀತಿಯಲ್ಲಿ ಒಳ್ಳೇದು ಆಯ್ತು. ಯಾಕೆ ಅಂತ ಹೇಳಿದ್ರೆ, ಭಗವಂತ ಕೃಷ್ಣ ಯಾವಾಗ ಅವತಾರ ಆಗಿರ್ತಾರೆ ಆ ಸಮಯದಲ್ಲಿ ಆ ಹೈಟ್ ಏನಿತ್ತಲ್ಲ, ಗಿರಿಯ ಶಿಖರದ ಎತ್ತರ ಏನಿತ್ತಲ್ಲ, ಅದು ಸರಿ ಸಮಾನವಾಗಿತ್ತು. ಕೃಷ್ಣನಿಗೆ ಮತ್ತು ಎಲ್ಲಾ ಗೋಪರಿಗೆ ಆಟ ಆಡೋದಿಕ್ಕೆ, ಜಿಗಿಯೋದಿಕ್ಕೆ ಅದು ಸೂಕ್ತವಾಗಿರುವಂತಹ ಎತ್ತರ, ಅಗಲ ಅದೆಲ್ಲವೂ ಸೂಕ್ತವಾಗಿತ್ತು. ಅದಕ್ಕೋಸ್ಕರ ಅದಾದ್ಮೇಲೆ ಯಾವಾಗ ಭಗವಂತ ಈ ಭೂಮಿಯನ್ನು ಬಿಟ್ಟು ಹೋದಾಗ ಅವರು ಕುಸಿದೋಗ್ತಾ ಇದಾರಲ್ಲ, ಯಾಕೆ ಕುಸಿದೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಭಗವಂತನ ವಿರಹದ ಭಾವನೆಯಲ್ಲಿ. ಅದಕ್ಕೋಸ್ಕರ ಒಂದು ದೃಷ್ಟಿಕೋನದಲ್ಲಿ ಇದು ಶಾಪ ಇರ್ಬೋದು, ಆದ್ರೆ ಮತ್ತೊಂದು ದೃಷ್ಟಿಕೋನದಲ್ಲಿ ಇದು ಗೋವರ್ಧನ ಗಿರಿಯ ವಿರಹದ ಆ ತಪ್ತದಲ್ಲಿ ಅವರು ಭೂಮಿಯಲ್ಲಿ ಕುಸಿದು ಹೋಗ್ತಾ ಇದ್ದಾರೆ. ಇದಕ್ಕೋಸ್ಕರ ಕೆಲವರೆಲ್ಲ ಹೇಳ್ತಾರಲ್ಲ ಗಿರಿರಾಜ್ ಅಂತ ಹೇಳ್ತೀವಿ ನಾವು. ಗೋವರ್ಧನ ಗಿರಿಗೆ ಏನ್ ಹೇಳ್ತೀವಿ, ಗಿರಿರಾಜ್. ಆದ್ರೆ ಯಾಕೆ ಗಿರಿರಾಜ್ ಅಂತ ಹೇಳ್ತಾರೆ? ಯಾಕೆ ಅಂತ ಹೇಳಿದ್ರೆ ಇವರು ಸತ್ಯಯುಗದ ಸಮಯದಲ್ಲಿ ತುಂಬಾ ಬೃಹದ್ ಆಕಾರವಾದಂತಹ ಗೋವರ್ಧನ ಗಿರಿ ಶಿಖರವೂ ಆಗಿತ್ತು. ಈಗ ಇದು ಈ ಸಮಯದಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ ಸುಮಾರು 8 ಕಿಲೋಮೀಟರ್ ಉದ್ದ, ಆಮೇಲೆ 30 ಮೀಟರ್ ಅಗಲ, ಆಮೇಲೆ 25 ಮೀಟರ್ 25 ಮೀಟರ್ ಎತ್ತರ ಇದೆ ಈಗ ಇರೋದು ಅಷ್ಟೇ. ಆಮೇಲೆ ಸಂಪೂರ್ಣ
ಭ್ರಮಣ ಮಾಡಿದ್ರೆ 22 ಕಿಲೋಮೀಟರ್ ಸುಮಾರು ಬರುತ್ತೆ. ಇದಿಷ್ಟೇ ಅಲ್ಲ, ತ್ರೇತಾಯುಗದಲ್ಲಿ ಒಂದು ಸಣ್ಣ ಕಥೆ ಇದೆ. ಗೋವರ್ಧನ ಗಿರಿಯ ಸಮಯದಲ್ಲಿ, ಅದರ ಸಂದರ್ಭದಲ್ಲಿ ಯಾವಾಗ ಶ್ರೀರಾಮ ಸೇತು ಆಗ್ತಾ ಇತ್ತು, ಆಗ ಹನುಮಂತ ಬಂದು ಬೇರೆ ಬೇರೆ ಶಿಖರಗಳನ್ನ ತಗೊಂಡು ಹೋಗ್ತಾ ಇದ್ರು. ನೋಡಿ, ಎಲ್ಲರೂ ಬಂದು ಬೇರೆ ಬೇರೆ ಕೆಲವು ಅಳಿಲುಗಳು ಬರ್ತಾ ಇತ್ತು ರಾಮ ಸೇತುನಲ್ಲಿ ಸಹಾಯ ಮಾಡೋದಕ್ಕೆ. ರಾಮ ಸೇತುನಲ್ಲಿ ಹೇಗೆ ಸಹಾಯ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಅವರು ಹೋಗಿ ಸಮುದ್ರ ತೀರದಲ್ಲಿ ಅವರ ಶರೀರವನ್ನ ಹೊರಳಾಡಿ ಎಷ್ಟೊಂದು ಕೆಲವು ಮರಳಿನ ಕಣಗಳೆಲ್ಲ ಬರುತ್ತಲ್ಲ, ಅದೆಲ್ಲವನ್ನು ರಾಮ ಸೇತುನಲ್ಲಿ ಕೊಡ್ತಾ ಇದ್ರು. ಅದೇ ಸಮಯದಲ್ಲಿ ಹನುಮಂತನು ಬರ್ತಾ ಇದ್ದ. ಎಲ್ಲರೂ ಅವರವರ ಗಾತ್ರಕ್ಕೆ, ಅವರವರ ಕೆಪಾಸಿಟಿಗೆ ತಕ್ಕಂತೆ ಸೇವೆಯನ್ನ ಮಾಡ್ಬೇಕು. ಹನುಮಂತನಿಗೆ ಅನ್ನಿಸ್ತಾ ಇತ್ತು, ನಾನು ದೊಡ್ಡ ದೊಡ್ಡ ಶಿಖರಗಳನ್ನ ತಗೊಂಡ್ಬರ್ಬೋದು ಅಂತ ಹೇಳಿ. ಅವರು ಬೇರೆ ಬೇರೆ ಕಡೆಯಿಂದ ಶಿಖರಗಳನ್ನು ತಗೊಂಡ್ಬರ್ತಾ ಇದ್ರು ರಾಮ ಸೇತುವನ್ನ ಮಾಡೋದಕ್ಕಾಗಿ. ಆ ಸಮಯದಲ್ಲಿ ಹನುಮಂತ ಈ ಗೋವರ್ಧನ ಗಿರಿಯ ಶಿಖರವನ್ನು ತಗೊಂಡ್ಬರೋದಕ್ಕೆ ಹೋದ್ರು. ತಗೊಂಡ್ಬರುವಾಗ ಅವರು ಇನ್ನು ತಗೊಂಡೇ ಹೋಗ್ಬೇಕಿತ್ತು. ಆ ಸಮಯದಲ್ಲಿ ಒಂದು ಆಕಾಶವಾಣಿ ಬರುತ್ತೆ. ಆಕಾಶವಾಣಿ ಹೇಳುತ್ತೆ, ಈಗ ರಾಮ ಸೇತು ಮುಗ್ದಿದೆ, ಈಗ ಯಾವುದೇ ರೀತಿಯ ಪರ್ವತ ಶಿಖರಗಳ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಹನುಮಂತ ನೀನು ಮತ್ತೆ ವಾಪಸ್ ಬಂದ್ಬಿಡು. ಈ ರೀತಿ ನ್ಯೂಸ್ ಬಂತು. ಇದನ್ನ ಕೇಳಿದ ತಕ್ಷಣ ಗೋವರ್ಧನಗಿರಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ, ಬೇಜಾರಾಗ್ಬಿಡುತ್ತೆ. ನಾನು ರಾಮಚಂದ್ರನಿಗೆ ಯಾವುದೇ ರೀತಿ ಸೇವೆ ಮಾಡುವಂತ ಅವಕಾಶ ಇಲ್ಲ ನನಗೆ. ಅದಕ್ಕೋಸ್ಕರ ಅವರು ತುಂಬಾ ಅಳ್ತಾ ಇರ್ತಾರೆ. ಆಮೇಲೆ ಹನುಮಂತನಿಗೆ ಹೇಳ್ತಾರೆ, ನೀವು ನನ್ನನ್ನ ತಗೊಂಡೋಗಿಲ್ಲ ಅಂದ್ರೆ ನಿಮಗೆ ಶಾಪ ಕೊಡ್ತೀನಿ ಅಂತ ಹೇಳಿ. ಹನುಮಂತ ರಾಮಚಂದ್ರನ ಜೊತೆ ಮಾತಾಡ್ತಾರೆ. ಆಗ ರಾಮಚಂದ್ರ ಹೇಳ್ತಾರೆ, ಗೋವರ್ಧನ ಶಿಖರಕ್ಕೆ ಹೇಳಿ, ನಾನು ಮುಂದಿನ ಅವತಾರದಲ್ಲಿ ಬಂದಾಗ ಈ ಸಮಯದಲ್ಲಿ ನಾನು ಬರೀ ಒಂದು ಸಲ ಮಾತ್ರ ಹೋಗ್ತಾ ಇದ್ದೀನಿ. ಒಂದು ಸಲ ಮಾತ್ರ ಹೋಗೋದಿಕ್ಕೆ ರಾಮ ಸೇತುನಲ್ಲಿ ಒಂದು ಸಲ ನಾನು ನನ್ನ ಚರಣ ಕಮಲದ ಸ್ಪರ್ಶ ಮಾಡ್ತಾ ಇದ್ದೀನಿ ಎಲ್ಲಾ ಕಲ್ಲುಗಳ ಮೇಲೆ. ಆದರೆ ನಾನು ಯಾವಾಗ ದ್ವಾಪರ ಯುಗದಲ್ಲಿ ಬರ್ತೀನಿ, ಕೃಷ್ಣನ ಅವತಾರದಲ್ಲಿ ಬಂದಾಗ ಸಂಪೂರ್ಣ ಗೋವರ್ಧನ ಶಿಖರದ ಮೇಲೆ ನಾನು ಅಲ್ಲಿ ಎಷ್ಟೊಂದು ಲೀಲೆಗಳನ್ನ ಮಾಡ್ತೀನಿ ನನ್ನ ಸ್ನೇಹಿತರ ಜೊತೆ, ಆಮೇಲೆ ಎಲ್ಲ ಭಕ್ತರ ಜೊತೆ. ಅಲ್ಲಿ ನನ್ನ ಪಾದ ಕಮಲಗಳ ಮೇಲೆ ಎಷ್ಟೊಂದು ಚಿಹ್ನೆಗಳನ್ನ ನಾನು ಪ್ರತಿದಿನ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ಅದಕ್ಕೋಸ್ಕರ ಅದಷ್ಟೇ ಅಲ್ಲ, ನಾನು ನನ್ನ ಕಿರುಬೆರಳಿನಲ್ಲಿ ಸಂಪೂರ್ಣ ಗೋವರ್ಧನ ಶಿಖರವನ್ನ ನಾನು ಎತ್ತಿ ಹಿಡಿದಿರ್ತೀನಿ. 7 ದಿನ ಮತ್ತು 7 ರಾತ್ರಿ ಸತತವಾಗಿ ಹಿಡಿದಿಟ್ಟಿರ್ತೀನಿ. ಅದಕ್ಕೋಸ್ಕರ ದ್ವಾಪರ ಯುಗದಲ್ಲಿ ನನಗೋಸ್ಕರ ಪ್ರತೀಕ್ಷೆಯನ್ನ ಮಾಡು ಅಂತ ಹೇಳಿ ರಾಮಚಂದ್ರ ಗೋವರ್ಧನಗಿರಿಗೆ ಒಂದು ಸಂದೇಶವನ್ನ ನೀಡುತ್ತಾರೆ. ಇದನ್ನ ಕೇಳಿದ ತಕ್ಷಣ ಗೋವರ್ಧನಗಿರಿಗೆ ತುಂಬಾ ಸಂತೋಷ ಆಗುತ್ತೆ, ಆಮೇಲೆ ಸಾಂತ್ವನ ಸಿಗುತ್ತೆ. ಅದಾದ್ಮೇಲೆ ಗೋವರ್ಧನಗಿರಿ ತುಂಬಾ ಶಾಂತವಾಗಿ ಕೃಷ್ಣನ ಅವತಾರಕ್ಕೋಸ್ಕರ ಕಾಯ್ತಾ ಇದ್ರು. ಈ ಗೋವರ್ಧನ ಗಿರಿಯ ಶಿಖರ ಇದೆಯಲ್ಲ, ಇದು ತುಂಬಾ ವಿಶೇಷವಾಗಿದೆ. ಯಾಕೆಂದ್ರೆ ಭಗವಂತನ ತುಂಬಾ ಎಷ್ಟೊಂದು ಲೀಲೆಗಳು ಭಗವಂತ ಈ ಶಿಖರಗಳಲ್ಲಿ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಈ ಗೋವರ್ಧನ ಗಿರಿಯ ಪರಿಕ್ರಮ ಮಾಡುವಂಥದ್ದು ತುಂಬಾ ಮುಖ್ಯವಾಗಿದೆ. ನಮ್ಮ ಆಚಾರ್ಯರು, ವಿಶೇಷವಾಗಿ ಗೌಡಿ ಆಚಾರ್ಯರಾಗಿರುವಂತಹ ರಘುನಾಥ ದಾಸ ಗೋಸ್ವಾಮಿ ಅವರ ಅವರು ರಾಧಾಕುಂಡ ಇರುವಂತಹ ಗೋವರ್ಧನ ಗಿರಿಯಲ್ಲಿ ಇರುವಂತಹ ರಾಧಾಕುಂಡದಲ್ಲಿ ಅವರು ಸ್ವಯಂ ವಾಸ ಮಾಡ್ತಾ ಇದ್ರು ಮತ್ತು ಗೋವರ್ಧನ ಗಿರಿಯ ಬಗ್ಗೆ ಎಷ್ಟೊಂದು ಮಹಿಮೆಗಳನ್ನು, ಲೀಲೆಗಳನ್ನು ಬರೆದಿದ್ದಾರೆ. ನಾವು ಎಲ್ಲಾ ಈ ಗೋವರ್ಧನ ಗಿರಿಯ ಬೇರೆ 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 ಸ್ಪಾಟ್ಸ್ ಇದೆ. ಕುಸುಮ ಸರೋವರ ಇರ್ಬೋದು, ಪುಷ್ಪವನ ಇರ್ಬೋದು, ಅಲ್ಲಿ ಉದ್ಧವ ಬೈಠಕ್ ಇರ್ಬೋದು, ನಾರದವನ ಇರ್ಬೋದು. ಇದರೆಲ್ಲ ಬಗ್ಗೆ ನಾವು ಮುಂದೆ ಚರ್ಚೆಯನ್ನ ಮಾಡೋಣ. ಇವತ್ತು ನಾವು ಏನ್ ಚರ್ಚೆಯನ್ನ ಮಾಡಿದ್ವಿ ಅಂತ ಹೇಳಿದ್ರೆ, ಪರಿಕ್ರಮ ಮಾಡ್ಬೇಕು ಅಂತ ಹೇಳಿದ್ರೆ ಯಾವ ರೀತಿ ಮಾಡ್ಬೇಕು, ಆಮೇಲೆ ಅದಷ್ಟೇ ಅಲ್ಲ ಪರಿಕ್ರಮ ಮಾಡುವಂತ ಯಾವ ಜಾಗ್ರತೆಯನ್ನ ವಹಿಸ್ಬೇಕು, ಆಮೇಲೆ ಹೇಗೆ ಪರಿಕ್ರಮ ಮಾಡ್ಬೇಕು, ಆಮೇಲೆ ಗೋವರ್ಧನ ಗಿರಿಯ ಮಹಿಮೆ ಏನು, ಪರಿಕ್ರಮ ಮಾಡಿದ್ರೆ ಏನೆಲ್ಲ ಲಾಭಗಳು ಬರುತ್ತೆ, ಇದೆಲ್ಲವನ್ನು ನಾವು ಚರ್ಚೆಯನ್ನು ಮಾಡಿದ್ವಿ. ಕೊನೆಗೆ ನಾವು ಗೋವರ್ಧನ ಗಿರಿಯ ಆವಿರ್ಭಾವ ಹೇಗಾಯ್ತು, ಆಮೇಲೆ ಅದಷ್ಟೆಲ್ಲ ಕೃಷ್ಣನ ಲೀಲೆಗಳೇನಾಯ್ತು ಗೋವರ್ಧನ ಗಿರಿಯ ಸಂಬಂಧಪಟ್ಟಿದ್ದು, ಆಮೇಲೆ ರಾಮಚಂದ್ರರಿಗೂ ಈ ಗೋವರ್ಧನ ಗಿರಿಗೆ ಏನು ಸಂಬಂಧ ಇದೆ, ಇದೆಲ್ಲವನ್ನು ನಾವು ಇವತ್ತು ಚರ್ಚೆ ಮಾಡಿದ್ದೀವಿ. ತುಂಬಾ ಧನ್ಯವಾದ ಎಲ್ಲರಿಗೂ. ಏನಾದರೂ ಯಾರ್ದಾದ್ರೂ ಪ್ರಶ್ನೆ ಇದ್ರೆ ನಾನು ಈಗ ಪ್ರಶ್ನೆಯನ್ನ ತಗೊಳ್ಬಹುದು. ಹರೇ ಕೃಷ್ಣ.